ಎರಡನೇವನಿಗೆ ಭರತಂ ಕೈಕೇಯಿ ಪುತ್ರಂ ಭರತಂ, ಇಲ್ಲಿ ವ್ಯಾಖ್ಯಾನ ಕೊಟ್ಟಿಲ್ಲ, ಇತರ ಕವಿಗಳು ಅದನ್ನು ವಿವರಿಸಿಲ್ಲ. ಪಾದುಕಾ ಸಹಸ್ರದ ಮೊದಲನೇ ಶ್ಲೋಕದಲ್ಲಿ ಭರತಾಯ ಪರಂ ನಮೋಸ್ತು ತಸ್ಮೈ ಪ್ರಥಮೋದಾಹರಣಾಯ ಭಕ್ತಿಭಾಜಾಂ ಯದುಪಜ್ಞಮಶೇಷತ ಪೃಥಿವ್ಯಾಂ ಪ್ರಚಿತೋ ರಾಘವ ಪಾದುಕಾ ಪ್ರಭಾವ. ರಾಮನ ಪಾದುಕಾ ಮಹಿಮೆ ಲೋಕಕ್ಕೆ ತಿಳಿಯುವುದಕ್ಕೆ ಮೊದಲು ಅದು ಭರತನಿಗೆ ಅನುಭವಕ್ಕೆ ಬಂದದ್ದರಿಂದ ಭರತ ಪಾದುಕಾ ಪೂಜೆಯಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ತಾನೆ ಅಂತ ವರ್ಣನೆ ಮಾಡಿದರು. ಆ ಗ್ರಂಥದ ವ್ಯಾಖ್ಯಾನದಲ್ಲಿ ಅನೇಕ ಆಚಾರ್ಯರು ಭರತ ಅನ್ನೋ ಶಬ್ದಕ್ಕೆ ಅರ್ಥವನ್ನು ವಿವರಿಸ್ತಾರೆ. ಭರತ ಮೂರು ಬಿಡಿಸಿದರೆ ಭಗವಂತನ ಭಾವಜ್ಞ, ರಾಗಜ್ಞ, ತಾಳಜ್ಞ ಅಂತ ಅರ್ಥ ಮಾಡಿದ್ದಾರೆ. ಭಗವಂತನ ಭಾವಜ್ಞ ಹೇಳದೆಯೇ ಭಗವಂತನ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡಿಕೊಳ್ಳುವುದು. ರಾಗಜ್ಞ ಭಗವಂತನ ಅನುರಾಗ ಯಾವ ಕಡೆ ಇದೆ, ಚಿತ್ತ ಯಾವ ಕಡೆಗಿದೆ ಅರ್ಥ ಮಾಡಿಕೊಳ್ಳುವುದು, ಒಲವನ್ನು ಅರ್ಥ ಮಾಡಿಕೊಳ್ಳುವುದು. ಭಗವಂತನ ತಾಳಜ್ಞ ಗತಿ ಯಾವ ಕಡೆಗೆ ಅರ್ಥ ಮಾಡಿಕೊಳ್ಳುವುದು. ಇದನ್ನು ಮೂರು ತಿಳಿದವನು ಒಳ್ಳೆಯ ಗುರು ಸದಾಚಾರ್ಯ. ಭರತನಲ್ಲಿರಬೇಕಾದ ಗುಣ ಭರತನಿಗಿದ್ದದ್ದು ಅದೇ. ರಾಮಚಂದ್ರ ಕಾಡಿಗೆ ಹೋದ, ರಾಜ್ಯವನ್ನು ನೀನೇ ಆಳು ಅಂದ, ಸ್ವಲ್ಪ ಚೌಕಾಶಿ ಮಾಡಿದರು. ಕೊನೆಯಲ್ಲಿ ರಾಮಪಾದುಕಾ ಪ್ರಭಾವ ಲೋಕಕ್ಕೆ ತಿಳಿಯಬೇಕು ಅನ್ನೋ ಆಸೆಯಿಂದ ಅದನ್ನು ಒಪ್ಪಿಕೊಂಡ. ಭಾವಜ್ಞನಾದ, ರಾಗಜ್ಞನಾದ, ತಾಳಜ್ಞನಾದ. ರಾಮ ಸಿಗ್ತಾನೆ, ಭರತ ಸಿಗ್ತಾರೆ ಅಂತ ಬರೆದ್ರು ಕಂಬರಾಮಾಯಣದಲ್ಲಿ. ನನಗೆ ಅಡಿಗಡಿಗೆ ಕಂಬರಾಮಾಯಣ ಹೇಳಬೇಕು ಅಂತ ಪ್ರಚೋದನೆ. ನಿಮಗೆ ತಮಿಳು ಅರ್ಥ ಆಗೋದಿಲ್ಲ. ಒಬ್ಬರು ಯಾರೋ ಇದ್ದಾರೆ ಅರ್ಧಂಬರ್ಧ ತಮಿಳು ತಿಳಿದವರು. ಹೇಳೋಣ ಅಂದರೆ ಉಳಿದವರನ್ನು ಏನು ಬರೀ ತಮಿಳು ಹೇಳ್ತಾರೆ ಅಂತ ಬೇಜಾರು. ಈಗ ಒಂದು ತಿಂಗಳು ಬೆಂಗಳೂರಿನಲ್ಲಿ 1 ತಿಂಗಳು ರಾಮಾಯಣ ಹೇಳಿ ಮುಗಿಸ್ಕೊಂಡು ಬಂದೆ. ಕಂಬರಾಮಾಯಣ ಪುಂಖಾನುಪುಂಖವಾಗಿ ಉದಾಹರಣೆ ಕೊಟ್ಟೆ. ಕೌಸಲ್ಯೆ ರಾಮಾಯಣದ ಕೊನೆಯಲ್ಲಿ ಪಟ್ಟಾಭಿಷೇಕಕ್ಕೆ ಮೊದಲು ಭರತನಿಗೆ ಹೇಳುವಂಥ ಒಂದು ಮಾತು. ಶ್ಲೋಕ ಹೇಳೋದಿಲ್ಲ, ಭಾವ ಹೇಳ್ತೇನೆ. ಪಂಚಮಿಯಾಗಿ ಹೋಯಿತು, ಚೈತ್ರ ಮಾಸ. ರಾಮಚಂದ್ರ ಊರಿಗೆ ಬರಲಿಲ್ಲ, ವನವಾಸ ಹೊರಟದ್ದು ಪಂಚಮಿ ವಾಲ್ಮೀಕಿ ಪ್ರಕಾರ. ಅವು ಭರದ್ವಾಜಾಶ್ರಮದಲ್ಲಿ ತೆಗೆದುಬಿಟ್ಟಿದ್ದಾನೆ ರಾಮಚಂದ್ರ. ಬರಲಿಲ್ಲ. ಹಾಗಿದ್ರೆ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಇವನು ಪಾಪ ಭರತ 3 ಸುತ್ತು ಬಂದಾಗ ಕೌಸಲ್ಯ ಬಂದು ತಡೀತಾಳೆ. ಮಗು ನೀ ಹೋಗಬೇಡ, ಖಂಡಿತ ಬರ್ತಾನೆ ರಾಮಚಂದ್ರ ಅಂತ ಆಶೀರ್ವಾದ ಮಾಡಿ ಆ ರಾಮನ ಗುಣಗಳನ್ನು ಕೊಂಡಾಡ್ತಾಳೆ. ಭರತನ ಗುಣಗಳನ್ನು ಕೊಂಡಾಡುವಾಗ ಹೇಳ್ತಾಳೆ, ನನ್ನ ರಾಮನಂಥ 1,000 ರಾಮರನ್ನು ಹಾಕಿದರೆ ಭರತ ನಿನ್ನಂಥ ಒಬ್ಬ ಆಗ್ತಾನೇನು ಅಂತ ಕೇಳ್ತಾಳೆ. ಉತ್ಪ್ರೇಕ್ಷೆ ಅಲ್ಲ, ಯೋಚನೆ ಮಾಡಿ. ರಾಮನಾಗಿದ್ದಿದ್ದು ಆಶ್ಚರ್ಯವಲ್ಲ, ದೇವರು ಏನು ಆಶ್ಚರ್ಯ. ಕೈಗೆ ಬಂದ ರಾಜ್ಯವನ್ನು ಬಿಟ್ಟು ಭೋಗವನ್ನು ತ್ಯಾಗ ಮಾಡಿ, ಪತ್ನಿ ಸುಖವನ್ನು ತ್ಯಾಗ ಮಾಡಿ, ತಾಯಿಯ ವ್ಯರ್ಥವಾದ ಆಸೆಯನ್ನು ಈಡೇರಿಸದೆ ತನಗೆ ವಿಧಿಸದೇ ಇದ್ದಂತಹ ವನವಾಸವನ್ನು ತಾನೇ ವಿಧಿಸಿಕೊಂಡು ಗೆಡ್ಡೆ ಗೆಣಸು ತಿಂತ 14 ವರ್ಷ ಸ್ಥಂಡಲಿಶಾಯಿ ನೆಲದಲ್ಲಿ ಮಲಗಿ ರಾಜ್ಯವನ್ನೆಲ್ಲ ರಾಮಪಾದುಕೆಯಲ್ಲಿ ಅಧೀನದಲ್ಲಿ ಆಡಿದ್ನಲ್ಲ. ಲೋಕದಲ್ಲಿ ಅಂಥ ಒಬ್ಬ ಆಳುಗ ಕ್ಷತ್ರಿಯನನ್ನು ತೋರಿಸಿ ನೋಡೋಣ. ರಾಮಾಯಣದ ನಂತರ ತೋರಿಸಿ, ರಾಮಾಯಣದ ಪೂರ್ವದಲ್ಲಿ ತೋರಿಸಿ, ಈಗ ಲೋಕದಲ್ಲಿ ತೋರಿಸಿ. ಪಾದುಕಾಧೀನ ರಾಜ್ಯ ಮಾಡಿದಂತಹ ಒಬ್ಬ ಭಕ್ತ ಭರತರಂತ ಅವರು ಸಿಕ್ಕೋದಿಲ್ಲ. ಆದ್ದರಿಂದ ಅದು ಅತಿಶಯವಲ್ಲ. ರಾಮ ಸಿಕ್ಕಬಹುದು, ಭರತ ಸಿಕ್ಕೋದಿಲ್ಲ. ಭಾವಜ್ಞೇನ ಕೃತಜ್ಞ ಲಕ್ಷ್ಮಣನ ವರತಿಯ ಮಾತು. ಆದ್ದರಿಂದ ಭರತಂ ಕೈಕೇಯಿ ಪುತ್ರಂ ಸೌಮಿತ್ರಿಂ ಲಕ್ಷ್ಮಣಮಿತಿ. ಇಬ್ಬರು ಸೌಮಿತ್ರಿಯರು, ಸುಮಿತ್ರೆಯ ಮಕ್ಕಳು. ಒಬ್ಬನಿಗೆ ಲಕ್ಷ್ಮಣ ಅಂತ ಹೆಸರು, ಇನ್ನೊಬ್ಬನಿಗೆ ಶತ್ರುಘ್ನ ಅಂತ ಹೆಸರು. ಇದಕ್ಕೇನರ್ಥ? ಬೇರೆ ಕಡೆಯಲ್ಲಿ ವಾಲ್ಮೀಕಿ ವ್ಯಾಖ್ಯಾನ ಮಾಡ್ತಾರೆ. ಲಕ್ಷ್ಮಣಂ ಲಕ್ಷ್ಮೀ ಸಂಪನ್ನಂ. ಇವನು ಲಕ್ಷ್ಮೀ ಸಂಪನ್ನ. ಯಾವ ಲಕ್ಷ್ಮಿ? ಅವನಿಗೆ ಬಂದದ್ದು ಕೈಂಕರ್ಯ ಲಕ್ಷ್ಮಿ, ಸೇವೆ ಎಂಬ ಭಾಗ್ಯ. 14 ವರ್ಷ ರಾಮ ಸೇವೆ ಅವನೊಬ್ಬನಿಗೆ ಸಿಕ್ತು. ಅಹಂ ಸರ್ವಂ ಕರಿಷ್ಯಾಮಿ ಜಾಗ್ರತಃ ಸ್ವಪತಶ್ಚತೆ. ನಿದ್ದೆ ಮಾಡುವಾಗ, ಎಚ್ಚರ ಇರುವಾಗ ಸರ್ವಾವಸ್ಥೆಗಳಲ್ಲಿ ನಾನು ನಿನಗೆ ಸೇವೆ ಮಾಡ್ತೇನೆ ಎಂದ ಲಕ್ಷ್ಮಣ. ಅಲ್ಲಿ ಕ್ಷೀರ ಸಮುದ್ರದಲ್ಲಿ ಶೇಷನಾಗಿದ್ದಾಗ ಸೇವೆ ಹಂಚಿ ಹೋಗ್ತಾ ಇತ್ತು. ಹಾಡೋದಕ್ಕೆ ತುಂಬುರು ನಾರದರು. ಛತ್ರಿ ಬೀಸು, ಛತ್ರಿ ಹಿಡಿಯೋದಕ್ಕೊಬ್ಬರು, ಚಾಮರ ಹಿಡಿಯೋದಕ್ಕೊಬ್ಬರು, 28 ಭಕ್ತರು. ಅರಣ್ಯವಾಸ ಕಾಲದಲ್ಲಿ ಅವರು ಯಾರೂ ಇಲ್ಲ. ಎಲ್ಲ ಸೇವೆ ನಾನೇ ಮಾಡ್ತೇನೆ. ಅಗ್ರತಸ್ಥೆ ಗಮಿಷ್ಯಾಮಿ ಪಂಥ ನಮನು ದರ್ಶೆಯನ್ನು ದಾರಿ ತೋರಿಸೋನು ನಾನೇ. ಪುಷ್ಪಗಳನ್ನು ಕೊಯ್ದು ಮಾಲೆ ಮಾಡುವವನವನೇ. ರಾಮಚಂದ್ರನಿಗೆ ಆಹಾರವನ್ನು ತಂದು ಕೊಡುವವನವನೇ, ನೀರು ತಂದು ಕೊಡುವವನವನೇ, ಹೋಮಕ್ಕೆ ಪದಾರ್ಥ ಸಿದ್ಧ ಮಾಡುವವನವನೇ, ಸಕಲ ವಿಧ ಸೇವೆಯನ್ನು ತಾನೇ ಮಾಡ್ತಾನೆ. ಲಕ್ಷ್ಮೀ ಸಂಪನ್ನಂ ಒಂದರ್ಥ. ಎರಡನೇದು,
ರಾಮಾಯಣದಲ್ಲಿ ಲಕ್ಷ್ಮಣನ ಕೈ ಸ್ಪರ್ಶವನ್ನು ಪಟ್ಟವರೆಲ್ಲ ಐಶ್ವರ್ಯವನ್ನು ಹೊಂದಿದರು. ಲಕ್ಷ್ಮಣನ ಕೈಯಿಂದ ಪೂಮಾಲೆಯನ್ನು ಹಾಕಿಸಿಕೊಂಡು ಸುಗ್ರೀವ ವಾಲಿಯನ್ನು ಯುದ್ಧದಲ್ಲಿ ಗೆದ್ದು ಐಶ್ವರ್ಯವನ್ನು ಪಡೆಯುತ್ತಾನೆ, ಪತ್ನಿಯನ್ನು ಪಡೆಯುತ್ತಾನೆ, ರಾಮಭಕ್ತಿ ಸೌಭಾಗ್ಯ ಸಿಗ್ತದೆ. ಲಕ್ಷ್ಮಣನ ಕೈಯಲ್ಲಿ ಪಟ್ಟಾಭಿಷೇಕ ಅವನಿಗೆ. ಅದೇ ರೀತಿ ವಿಭೀಷಣನಿಗೂ ಲಕ್ಷ್ಮಣನ ಕೈಯಲ್ಲಿ ಪಟ್ಟಾಭಿಷೇಕ, ನಗರ ಪ್ರವೇಶ ಇಲ್ಲ, 14 ವರ್ಷ ಆಗಲಿಲ್ಲ. ರಾಮಚಂದ್ರ ಲಂಕೆ ಊರೊಳಗೆ ಹೋಗಲೇ ಇಲ್ಲ. ಆ ಭಕ್ತನಿಗೆ ಪಟ್ಟಾಭಿಷೇಕ ಮಾಡೋದನ್ನು ಕಣ್ಣಿಂದ ನೋಡೋ ಭಾಗ್ಯ ಬರಲಿಲ್ವಲ್ಲ ಅಂತ ಕೊರತೆಗೋಸ್ಕರವಾಗಿ ಸಮುದ್ರದಂತೆ ತೀರನ್ನು ತರಿಸಿ, ಇನ್ನೂ ಸೇತುವೆ ಕಟ್ಟಲೇ ಇಲ್ಲ, ರಾವಣನ ಕೊಂದೇ ಇಲ್ಲ, ತಾನೇ ಕೈಯಿಂದ ಪಟ್ಟಾಭಿಷೇಕವನ್ನು ಮಾಡಿ ನೋಡಿ ಸಂತೋಷಪಟ್ಟ ರಾಮಚಂದ್ರ. ವ್ರತದಲ್ಲಿ ತುಂಬ ನಿಷ್ಠ. ಆದರೆ ಲಕ್ಷ್ಮಣನ ಕೈ ಸ್ಪರ್ಶದಿಂದ ವಿಭೀಷಣನಿಗೆ ಒಳ್ಳೆಯದಾಯಿತು. ಎಷ್ಟು ಜನ ಅಸುರರಿಗೆ ಲಕ್ಷ್ಮಣನೇ ಚಿತೆಯನ್ನು ಸಿದ್ಧ ಮಾಡ್ತಾನೆ, ಕಬಂಧನ ಸಂಸ್ಕಾರ ಮಾಡಿದವನು, ವಿರಾಧನನ್ನು ಸಂಸ್ಕಾರ ಮಾಡಿದವನು, ಜಟಾಯುವಿಗೆ ಚಿತೆಯನ್ನು ಸಿದ್ಧ ಮಾಡಿದವನು, ಇದೆಲ್ಲ ಲಕ್ಷ್ಮಣನೇ ಮಾಡ್ತಾನಾದ್ದರಿಂದ ಲಕ್ಷ್ಮಣನನ್ನು ಸೌಮಿತ್ರಿ ಲಕ್ಷ್ಮಿ ಸಂಪನ್ನಂ. ಇನ್ನೊಬ್ಬನಿಗೆ ಶತ್ರುಘ್ನ ಅಂತ ಹೆಸರಿಟ್ರಲ್ಲ. ಅಯೋಧ್ಯಾಕಾಂಡದ ಆರಂಭ ಶ್ಲೋಕದಲ್ಲಿ ಶತ್ರುಘ್ನ ಶಬ್ದಕ್ಕೆ ನಿರ್ವಚನ ಕೊಡ್ತಾರೆ. ಗಚ್ಚತ ಮಾತುಲ ಕುಲಂ ಭರತೇನ ಸಹಾನಗ. ಪಾಪಲೇಪವಿಲ್ಲದಂತಹ ಶತ್ರುಘ್ನನನ್ನು ಭರತ ಕರ್ಕೊಂಡು ಹೋದ ಸೋದರ ಮಾವನ ಮನೆಗೆ ಅಂತ ಮೊದಲನೇ ಶ್ಲೋಕ. ಮೇಲೆ ನೋಡಿದ ವಿಶೇಷ ಅರ್ಥ ಕಾಣಿಸೋದಿಲ್ಲ. ಗಚ್ಚತ ಮಾತುಲ ಕುಲಂ ಭರತೇನ ಸಹಾನಗ. ಶತ್ರುಘ್ನ ನಿತ್ಯ ಶತ್ರುಘ್ನ ನೀತಃ ಪ್ರೀತಿ ಪುರಸ್ಕೃತ. ಶತ್ರುನ್ ಹಂತಿ, ಶತ್ರುಗಳನ್ನು ಕೊಲ್ಲುವನು ಅಂತ ಹೆಸರು ಅರ್ಥ. ಶತ್ರುಘ್ನ ಯಾವ ಶತ್ರುವನ್ನೆಲ್ಲಿ ಕೊಂದ? ಶತ್ರುಘ್ನ ನಿತ್ಯ ಶತ್ರುಘ್ನ. ನಿತ್ಯ ಶತ್ರುಗಳು ಕಾಮಕ್ರೋಧಗಳು, ಅರಿಷಡ್ವರ್ಗಗಳು, ಅವುಗಳನ್ನು ಗೆದ್ದವನು. ಕಾಮಕ್ರೋಧಗಳನ್ನು ಗೆದ್ದವನಿಗೆ ಏನು ಭಾಸವಾಯಿತು? ಭಗವಂತನಿಗಿಂತ ಭಕ್ತರು ದೊಡ್ಡವರು ಅಂತ ಅನ್ನಿಸ್ತು. ಆದ್ದರಿಂದ ರಾಮನಿಗಿಂತ ಭರತನನ್ನೇ ಪರದೈವ ಅಂತ ತಿಳಿದುಕೊಂಡು ಅವನ ಜೊತೆಯಲ್ಲಿಯೇ ಅವನು ಬೆಳೆದು ಬಂದ. ನೀತಃ ಪ್ರೀತಿ ಪುರಸ್ಕೃತ. ಮನೆಯಲ್ಲಿ ಬೆಳೆದಿದ್ದ ಗಿಣಿಯನ್ನು ಪಂಜರ ಸಮೇತ ತಗೊಂಡು ಹೋಗುವಂತೆ ಭರತ ಶತ್ರುಘ್ನನ್ನು ಕರ್ಕೊಂಡು ಹೋಗಿಬಿಟ್ಟ. ಬರ್ತೀಯಾ ಅಂತ ಕೇಳಲಿಲ್ಲ, ಬರಲ್ಲ ಅಂತ ಅವನು ಕೇಳಲಿಲ್ಲ. ಅಮ್ಮ ನಿನ್ನ ಮಗನ ಕರ್ಕೊಂಡು ಹೋಗಲಿ ಅಂತ ಸುಮಿತ್ರೇನು ಕೇಳಲಿಲ್ಲ. ನೀತಃ ಪ್ರೀತಿ ಪುರಸ್ಕೃತ ಅಂದರೆ ಇಟ್ಟಾಂಗೆ ಇರುವೇನೋ ಹರಿಯೇ. ಭಕ್ತರು ಭಗವಂತ ಇಟ್ಟಾಗಿರಬೇಕು, ಭಾಗವತ ಹೇಳಿದಾಗ ಕೇಳಬೇಕು. ಭಾಗವತ ಪಾರತಂತ್ರ ಇದು ಶತ್ರುಘ್ನನ ಸ್ವರೂಪ. ಪಾತ್ರ ಹೆಚ್ಚು ಬರೋದಿಲ್ಲ ಶತ್ರುಘ್ನನ ಪಾತ್ರ, ಆದರೆ ತತ್ವಾರ್ಥದಲ್ಲಿ ತುಂಬ ಮುಖ್ಯವಾದದ್ದು. ಇಂಥ 4 ಮಕ್ಕಳು ಹುಟ್ಟಿದರೂ ದಶರಥನಿಗೆ 4 ತೋಳು ಬಂದಂತಾಯಿತು. ನಾಮಕರಣವಾಯಿತು. ಕ್ರಮೇಣ ಮಕ್ಕಳೆಲ್ಲ ಬೆಳೆದರು. ಸರ್ವೇ ವೇದ ವಿಧ ಶೂರಾ. ಇನ್ನೂ 2 ಶ್ಲೋಕ ಆಗಿಲ್ಲ. ಸರ್ವೇ ವೇದ ತಿಳ್ಕೊಂಡಿದ್ದಾರೆ, ಶೂರರಾಗಿದ್ದಾರೆ. ರಾಮೂರತಿಕರ ಪಿತು. 4 ಮಕ್ಕಳಲ್ಲಿ ತಂದೆಯ ಮನಸ್ಸನ್ನು ತುಂಬ ಆಕರ್ಷಣೆ ಮಾಡಿದವರು ರಾಮಚಂದ್ರ. ಪರಮಗಂಭೀರ ವ್ಯಕ್ತಿತ್ವ. ಚೇಷ್ಟೆಗಳೆಲ್ಲ ಕೃಷ್ಣಾವತಾರದಲ್ಲಿ. ರಾಮಚಂದ್ರನ ಚೇಷ್ಟೆ ಎಲ್ಲೂ ಸ್ವಲ್ಪ ತ್ಯಾಗರಾಜ ಸ್ವಾಮಿಗಳು ತೆಲುಗಿನ ಹಾಡುಗಳಲ್ಲಿ 1-2 ಕಡೆ ಮಾತ್ರ ರಾಮಲೀಲೆ ವರ್ಣನೆ ಮಾಡಿದ್ದಾರೆ. ದೊಡ್ಡ ದೊಡ್ಡ ಹಾಡು ಬರೆದಿದ್ದಾರೆ ತೆಲುಗಿನಲ್ಲಿ. ಒಂದು ಕಡೆ ಹೇಳ್ತಾರೆ, ಈ ಮಕ್ಕಳು ಕಣ್ಣು ಮುಚ್ಚಾಲೆ ಆಟ ಆಡ್ತಾರೆ ನೋಡಿ, ಆ ಆಟಕ್ಕೆ ನಾನು ಸೇರ್ಕೋತೀನಿ ಅಂತ ರಾಮ ಹೇಳಿದಂತೆ. ಬೆಳಗ್ಗೆ ಮಗುವಿಗೆ ಸ್ನಾನ ಮಾಡಿಸಿ ಒಳ್ಳೆ ಪೀತಾಂಬರವನ್ನು ಸುತ್ತಿ ಮೈಯೆಲ್ಲ ಅಲಂಕರಿಸಿ ಪರಿಮಳ ಗಂಧವನ್ನು ಬಳಿದು ಕಣ್ಣಿಗೆಲ್ಲ ಕಾಡಿಗೆ ಗಿಡಿಗೆ ಮಾಡಿ ತಲೆ ಶೃಂಗಾರ ಮಾಡಿ ಕಳಿಸ್ತಾಳೆ ಕೌಸಲ್ಯೆ. 10 ನಿಮಿಷದಲ್ಲಿ ಅಳ್ತಾ ಬರ್ತಾನೆ ರಾಮಚಂದ್ರ. ಸಂಗೀತಗಾರ ಹಾಡೋದಿಲ್ಲ ಹಾಡನ್ನು. ತ್ಯಾಗರಾಜರ ಖಂಡರಾಮ ಅಂತ ಒಂದು ಉಪನ್ಯಾಸ ಮಾಡಿದೆ ಬೆಂಗಳೂರಲ್ಲಿ. ಅದರಲ್ಲಿ ಈ ಹಾಡನ್ನು ಎತ್ತಿ ತೋರಿಸಿದೆ. ಎಷ್ಟು ಚೆನ್ನಾಗಿದೆ, ನಮಗೆ ಗೊತ್ತಿಲ್ವಲ್ಲ ಅಂತ ಸಂಗೀತಗಾರರು ಗೊತ್ತಿಲ್ಲ ಈ ಹಾಡು. ವಾಪಸ್ ಬಂದುಬಿಟ್ಟ ರಾಮಚಂದ್ರ. ಕಣ್ಣೆಲ್ಲ ಕೆಂಪಾಗಿತ್ತು. ಯಾಕೋ ಮಗು ಆಟಕ್ಕೆ ಹೋಗಲಿಲ್ವೇನೋ? ಹೋಗಿದ್ದೆ ಅಮ್ಮ. ಏನು ಆಟ ಆಡಿದೆಯೋ? ಕಣ್ಣ ಮುಚ್ಚಾಲೆ ಅಮ್ಮ. ಮತ್ತು ಯಾಕೋ ವಾಪಸ್ ಬಂದೆ? ನನ್ನ ಸೇರಿಸೋದಿಲ್ಲ ಅಂತ ಓಡಿಸಿಬಿಟ್ರಮ್ಮ. ಯಾಕಯ್ಯ ಓಡಿಸಿದ್ರು ನಿನ್ನನ್ನು? ನನ್ನನ್ನೇ ಕೂರಿಸಿ ಎಲ್ಲರೂ ಕಣ್ಣು ಮುಚ್ಚಬೇಕು ಅಂತ ನೋಡಿದರು. ಎಷ್ಟು ಮುಚ್ಚಿದ್ರೂ ಮುಚ್ಚೋದಿಲ್ಲ ನಿನ್ನ ಕಣ್ಣು, ಹೋಗೋ ಮಗು ಅಂತ ಹೇಳಿ ನನ್ನ ಕಳಿಸಿಬಿಟ್ರು. ಸಹಸ್ರಾಕ್ಷ ಸಹಸ್ರಪಾತ್ ದೇವಿ ವಚಕ್ಷುರಾತತಂ. ನೋಡಿ, ಉಪನಿಷತ್ ಅರ್ಥ ಇಟ್ಟಿದ್ದಾರೆ ತ್ಯಾಗರಾಜರು. ಇದು ಮುಚ್ಚುವ ಕಣ್ಣಲ್ಲ. ಭಗವಂತನ ಕಣ್ಣು ಮುಚ್ಚಿದ್ರೆ ಏನು ಗತಿ? ಲೋಕ ನೋಡುವ ಕಣ್ಣು. ಇದನ್ನು ಕೇಳಿ ಕೌಸಲ್ಯ ಮಗುವನ್ನು ತಬ್ಬಿಕೊಂಡು ಆನಂದ ಬಾಷ್ಪ ಸುರಿಸ್ತಾಳೆ. ಇನ್ನೊಂದು 10 ನಿಮಿಷದಲ್ಲಿ ಇನ್ನೊಂದು ಆಟಕ್ಕೆ ಹೋಗ್ತಾನೆ, ವಾಪಸ್ ಬರ್ತಾನೆ. ಕಾಲೆಲ್ಲ ಕೆಂಪಾಗಿದೆ. ಯಾಕೋ ಮಗು ಅಂತ ಕೇಳಿದ್ರೆ,
ನನ್ನೆಲ್ಲ ದೇವರು ದೇವರು ಅಂತ ಹೇಳಿ ಕಾಲಿಗೆ ಬಿದ್ದು 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 ಕಸಕ್ಕೆ ಬಿಟ್ರಮ್ಮ, ಅವ್ರ ಜೊತೆ ನಾ ಹೋಗೋದಿಲ್ಲ ಇನ್ಮೇಲೆ, ನನ್ನ ಕಾಲ ಕಸಕ್ತಾರೆ ಅಂತ ರಾಮಚಂದ್ರ ಅಳ್ತಾನೆ ಅಂತ ಒಂದು ಆಟ. ಇದು ವೇದಾಂತಾರ್ಥ ಪ್ರಕಾಶಕವಾದ ಬಾಲಲೀಲೆಗಳು. ಕೃಷ್ಣ ಲೀಲೆಗಳು ಹಾಗೆಯೇ. ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿಸಿದ ಜಗದೋದ್ಧಾರನ ಪುರಂದರದಾಸರು ಬರೆದು ತೋರಿಸಿದರು. ಆದ್ದರಿಂದ ಈ ತತ್ವಗಳನ್ನು ಬೆಳಗುವಂಥ ಲೀಲೆಗಳನ್ನು ತೋರಿಸಬೇಕು. ವಾಲ್ಮೀಕಿಗೆ ಅವಸರ, ಅದು ಮಾಡಲಿಲ್ಲ. ಭಜಸ್ಕಂಧೇಶ್ವಪೃಷ್ಠೇ ರಥಚರ್ಯಾಸು ಸಮ್ಮತಃ ಧನುರ್ವೇದೇಶ ನಿರತಃ ಪಿತೃಶುಶ್ರೂಷಣೆ ರತಃ. ಎಲ್ಲ ವಿದ್ಯೆಗಳನ್ನು ಸ್ವಲ್ಪ ಸ್ವಲ್ಪ ಪ್ರಾರಂಭಿಕ ಕಲಿತುಕೊಂಡು ತಂದೆಯ ಸೇವೆಯನ್ನು ಬಿಡಲಿಲ್ಲ. ಪಿತೃಶುಶ್ರೂಷಣೆ ರತಃ. ಟೈಮ್ ಇಲ್ಲ ಅಂತಾರೆ ಹುಡುಗರು. ಹೋಮ್ವರ್ಕ್ ಮಾಡೋ ಮಾಡ್ತೀನಿ, ಆಟ ಆಡೋ ಆಡ್ತೀನಿ, ಸ್ವಲ್ಪ ದೇವ್ರಿಗೊಂದು ಊದಿನ ಕಡ್ಡಿ ಹಚ್ಚೋ ಟೈಮ್ ಇಲ್ಲ. ಎಲ್ಲಿ? ಪ್ರೈಮರಿ ಸ್ಕೂಲ್ನಲ್ಲಿ. ಅದು ಮೂಟ ಇಷ್ಟು ಪಾಪಕರ್ಮದ ಮೂಟಗಳಿದ್ದ ಹಾಗೆ ಸ್ಕೂಲಿಗೆ ಈ ಕಾನ್ವೆಂಟ್ಗೆ ಅಂತ ಕಳಿಸ್ತಾರೆ ನೋಡಿದ್ದೀರಾ? ನಾವೆಲ್ಲ ಅದು ಎಳವೆಯಲ್ಲಿ ಸ್ಕೂಲಿಗೆ ಹೋಗುವಾಗ ಒಂದು ಸ್ಲೇಟು ಒಂದು ಸಣ್ಣ ಪುಸ್ತಕ ತಗೊಂಡು ಹೋಗ್ತಿದ್ವು. ಇಷ್ಟು ಮೂಟೆ ಹೆಗಲಿಗೆ ಹಾಕ್ತಾರೆ. ಬರೋ ಹೊತ್ತಿಗೆ ಬೆನ್ನು ಮುರಿದಿರುತ್ತೆ ಹುಡುಗರಿಗೆ. ಮನೆಯಲ್ಲಿ ಏನಾದ್ರು ಅಂತ ಹೇಳಿದ್ರೆ ನನಗೆ ಸ್ಕೂಲಿಗೆ ತೊಂದರೆ ಆಗುತ್ತೆ, ನಾನು ದೇವರ ದೀಪ ಹಚ್ಚು ಅಂತ ಹೇಳಬೇಡ, ಸಂಧ್ಯಾವನ್ನು ಮಾಡು ಅಂತ ಹೇಳಬೇಡ, ಹಿರಿಯರಿಗೆ ನಮಸ್ಕಾರ ಮಾಡು ಅಂತ ಹೇಳಬೇಡ. ಮನೆಯ ಸಂಸ್ಕಾರಗಳನ್ನೆಲ್ಲ ಶೂನ್ಯ ಮಾಡಿ ಇವರು ಆಟ ಆಡ್ತಾರೆ, ಕ್ರಿಕೆಟ್ ಆಡ್ತಾರೆ, ಮತ್ತೊಂದು ನೋಡ್ತಾರೆ. ಅಲ್ಲ, ರಾಮಚಂದ್ರ ಕುದುರೆ ಹತ್ತಾನೆ, ಆನೆ ಹತ್ತಾನೆ. ಪಿತೃ ಶುಶ್ರೂಷಣೆ ರತಃ. ಕಾಲ ಕಾಲಕ್ಕೆ ಮಾಡಬೇಕಾದ ಕರ್ತವ್ಯ. ತಂದೆ ತಾಯಿ ಸೇವೆ ಮಾಡಿಕೊಂಡಿದ್ದಾನೆ. ಯದಾ ಹಿ ಹಯಮಾರೂಢ ಮೃಗಯಾಂವಾಪಿ ರಾಘವ. ಬೇಟೆಗಾದರೂ ಹೋಗಲಿ, ಕುದುರೆಯನ್ನಾದರೂ ಹತ್ತಲಿ, ತದೈನಂ ಪೃಷ್ಠತೋಭ್ಯೇತಿ ಸದನು ಪರಿಪಾಲಯನ್ನೇ. ಲಕ್ಷ್ಮಣ ಹಿಂದೆ ಇದ್ರೇನೆ ರಾಮ ಮುಂದೆ ಹೋಗೋದು, ಇಲ್ಲದಿದ್ರಿಲ್ಲ. ನಚತೇನ ವಿನಾ ನಿದ್ರಾಂ ಲಭತೆ ಪುರುಷೋತ್ತಮ. ಅದನ್ನು ಹೇಳಿಬಿಟ್ರು ಇಲ್ಲಿ. ಅವನಿಲ್ಲದೆ ಇದ್ದರೆ ಈ ಪುರುಷೋತ್ತಮನಿಗೆ ನಿದ್ದೆನೇ ಬರುತ್ತಿರಲಿಲ್ಲ ಅಂತ. ಇದನ್ನೊಂದು ಲೀಲೆಯ ವರ್ಣನೆ ಮಾಡಿದ್ದಾರೆ ಕೆಲವರು. ಹೇಗೆ? ಒಂದು ದಿವಸ ರಾಮ ಆಡ್ತಾ ಇದ್ದಾನೆ, ತೊಟ್ಲಲ್ಲಿ ಮಲಗಿದ್ದಾನೆ. ಹೋ ಹೋ ಹೋ, ಯಾರ್ಯಾರು ಬಂದರು ನೋಡಿದ್ರು. ತಾಯಿ ಬಂದು, ಮಗುಗೇನು ಇರ್ಬೇಕು ಹಚ್ಚಿದೆಯೇ, ಹಸಿವಾಗಿದೆಯೇ, ಹೊಟ್ಟೆ ನೋವಾಗಿದೆಯೇ, ವೀಳ್ಯದೆಲೆ ತೊಗೊಂಬನ್ನಿ, ಬೆಚ್ಚಗೆ ಮಾಡಿ ಹೊಕ್ಕಳ ಮೇಲೆ ಹಾಕೋಣ ಮಾಡಿದ್ರು. ಏನು ಹಸಿವಾಗಿದೆಯೇ, ಹಾಲು ಕೊಡ್ತಾಳೆ, ಏನು ಮಾಡಿದ್ರು ಆರ್ತಾ ಇಲ್ಲ. ದುಃಖ. ಆ ವಸಿಷ್ಠರನ್ನು ಕರೆಯಿರಿ, ರಾಜವೈದ್ಯರನ್ನು ಕರೆಯಿರಿ. ಎಲ್ಲರೂ ಬಂದು ನೋಡಿದ್ರು. ಮಗು ಯಾಕೆ ಕಳ್ತಾ ಇದೆ ಅಂತ ಗೊತ್ತಿಲ್ಲ. ವಸಿಷ್ಠರು ಯೋಚನೆ ಮಾಡಿದರು, ಇದಕ್ಕಿಷ್ಟೇ ಪಕ್ಕದ ತೊಟ್ಲಲ್ಲಿದ್ದಾನಲ್ಲ ಲಕ್ಷ್ಮಣ, ಅವನನ್ನು ಪಕ್ಕದಲ್ಲಿ ಮಲಗಿಸಿ ಸರಿ ಹೋಗುತ್ತೆ ಅಂತ ಹೇಳಲಾಗಿ ಲಕ್ಷ್ಮಣನನ್ನು ಅದೇ ತೊಟ್ಲಲ್ಲಿ ಮಲಗಿಸಿದರೆ ಅವನನ್ನು ಮುಟ್ಟಿ ನೋಡ್ತಾ ಲಕ್ಷ್ಮಣ ಪಕ್ಕದಲ್ಲಿದ್ದಾನೆ ಅಂತ ಮಗು ಶಾಂತವಾಗಿ ನಿದ್ದೆ ಮಾಡಿತಂತೆ. ನಚತೇನ ವಿನಾ ನಿದ್ರಾಂ. ಕೇಳಿದಿರ? ಲಭತೆ ಪುರುಷೋತ್ತಮ. ತತ್ವ ಏನು? ಆದಿಶೇಷನ ಮೇಲೆಯೇ ಸರ್ವದಾ ಮಲಗುವವನು ಪಕ್ಕದಲ್ಲಿ ಶೇಷ ಇಲ್ಲದೆ ಇದ್ರೆ ನಿದ್ದೆ ಬರೋದಿಲ್ಲ ಅನ್ನೋ ನ್ಯಾಯವನ್ನು ಹೀಗೆ ತೋರಿಸ್ತಾ ಇದ್ದಾರೆ. ಅವನು ಯಾರು ಅಂತ ಈ ಮರ್ಮಗಳು ಎಷ್ಟು ಕಡೆ ತೋರಿಸಿದ್ದಾರೆ ನೋಡಿ. ಇವನೇ ವಿಷ್ಣು ಅಂತ ಬಾಯಿ ಬಿಟ್ಟು ಹೇಳಿದೆಯೇ ಎಷ್ಟು ಕಡೆ ಮರ್ಮ ತೋರಿಸಿದ್ದಾರೆ. ಅಷ್ಟರಲ್ಲಿ ಏನಾಯಿತು? ಕೈಕೇಯಿಯ ಅಣ್ಣ ಒಬ್ಬ ಇದ್ದ, ಯುಧಾಜಿತ್ ಅಂತ ಅವನ ಹೆಸರು. ಅವನು ಗಾಂಧಾರ ದೇಶದವನು, ಕೇಕಯ ನಾಡಿನವನು, ಅಶ್ವಪತಿಯ ಪುತ್ರ. ಅವನಿಗೆ ಮಕ್ಕಳಿದ್ರೋ ಇರಲೋ ಗೊತ್ತಿಲ್ಲ. ಆ ಸೋದರ ಮಾವ ಭರತನಿಗೆ ಬಂದವನೇ ದಶರಥನಿಗೆ ಕೈ ಮುಗಿದ. ಗುರುಗಳೇ, ಪ್ರಭುವೇ, ನಾನು ನಮ್ಮ ಸೋದರಳಿನ ಕರ್ಕೊಂಡು ಹೋಗ್ತೇನೆ ನಮ್ಮೂರಿಗೆ, ಅವನಿಲ್ಲದೆ ನನಗೆ ಬದುಕೋದಕ್ಕಾಗೋದಿಲ್ಲ ಅಂತ ಕೇಳಿದ. ಇನ್ನೂ ಚಿಕ್ಕ ವಯಸ್ಸು. ಇಲ್ಲಿ ನಿಮಗೆ ಶುರುವಾಗ್ತದೆ ಕಥೆ ಅಥವಾ ಒಗಟೆ ಸಮಸ್ಯೆ. ದಶರಥ ಪುಸಕ್ಕನೆ ಮಹಾರಾಯನ ಕರ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಭರತನನ್ನು. ರಾಮನನ್ನು ಕರ್ಕೊಂಡು ಹೋಗ್ತೇನೆ ಅಂದಿದ್ರೆ ಬೇಡ ಅಂತಿದ್ದ, ಲಕ್ಷ್ಮಣನಾಗಿದ್ದರೆ ಬೇಡ ಅಂತ ಹೇಳ್ತಿದ್ದ. ಭರತನನ್ನು ನಾ ಕರ್ಕೊಂಡು ಹೋಗ್ತೇನೆ ಬಾವಾ, ಇವನು ಕರ್ಕೊಂಡು ಹೋಗ್ತೇನೆ, ಮಹಾರಾಯನ ಕರ್ಕೊಂಡು ಹೋಗು. ಆ ಕರ್ಕೊಂಡು ಹೋದವನು ಭರತ ಶತ್ರುಘ್ನನನ್ನು ಬಿಟ್ಟಿರಲಾರ, ಶತ್ರುಘ್ನ ಅವನನ್ನು ಬಿಟ್ಟಿರಲಾರ. ಅವ್ರ ತಾಯಿ ಅಪ್ಪಣೆ ತಗೊಂಡು ಭರತ ಶತ್ರುಘ್ನರು ಇಬ್ಬರೂ ಸೋದರ ಮಾವನ ಮನೆಗೆ ಹೊರಟು ಬಿಟ್ಟರು ಚಿಕ್ಕ ವಯಸ್ಸಿನಲ್ಲಿ. ಇದಕ್ಕೆ ದಶರಥ ಆಕ್ಷೇಪ ಮಾಡಲಿಲ್ಲ. ಇಲ್ಲೊಂದು ಮರ್ಮವನ್ನು ಹೇಳಬೇಕು. ಅದು ಅಯೋಧ್ಯಾಕಾಂಡದಲ್ಲಿ ಹೇಳೋ ಇಲ್ಲೇ ಹೇಳೋ ಅಂತ ಹೊಯ್ದಾಟ ಬಂದುಬಿಡ್ತು. ಆದರೆ ಇಲ್ಲೇ ಹೇಳಿಬಿಡ್ತೇನೆ ಮುಂದೆ ಹೇಳೋದನ್ನು. ಯಾಕೆಂದರೆ ಕಥೆ ಒಂದು ಚೌಕಟ್ಟು ಮೊದಲಿಂದ ಮೆಟ್ಲಾಗಿ ಕಟ್ಟೋಣ. ನೆನ್ನೆ ಹೇಳಿದೆ, ದಶರಥನಿಗೆ ಒಂದು ದುಗುಡವಿತ್ತು ಮನಸ್ಸಿನಲ್ಲಿ. ಪ್ರಾಯಶಃ ಅವನಿಗೆ 20 ತುಂಬುವುದರೊಳಗೆ 17-18ನೇ ವಯಸ್ಸಿನಲ್ಲಿ ಯೌವನದ ಹುರುಪು, ಬೇಟೆಯ ಹುಚ್ಚು, ಮೃಗಯ
ಇದು ರಾಜರಿಗೆ ಇರಬಾರದ ಸಪ್ತ ವ್ಯಸನಗಳಲ್ಲಿ ಇದು ಒಂದು ಹುಚ್ಚು. ಬೇಟೆ ಆಡಬೇಕು, ಬೇಟೆ ಅನ್ನೋದು ಹುಚ್ಚಾಗಬಾರದು, ಜೂಜನ್ನುವುದು ವ್ಯಸನ ಆಗಬಾರದು. ರಾಜಸೂಯ ಯಾಗದ ಕೊನೆಯಲ್ಲಿ ಯಾರು ಕಪ್ಪ ಕಾಣಿಕೆ ಇನ್ನೂ ಕೊಟ್ಟರು ದುಷ್ಟರಿರ್ತಾರೆ, ಅವರನ್ನು ಬಗ್ಗು ಬಡಿಯುವುದಕ್ಕೆ, ಅವರ ಸರ್ವಸ್ವ ಅಪಹಾರ ಮಾಡುವುದಕ್ಕೆ ಯಾಗಾಂಗವಾಗಿ ದೊರೆಯೇ ಜೂಜಾಡಬೇಕು ಅಂತ ಒಂದು ವಿಧಿ ಇದೆ. ಅದನ್ನು ತಪ್ಪಾಗಿ ಉಪಯೋಗ ಮಾಡಿ ಧರ್ಮರಾಜ ಕೆಟ್ಟ. ಶಕುನಿ ಕರೆದದಕ್ಕೆ ಇವನು ಹೋದ, ಇವನಾಗ ಕರೆದಿದ್ದು ಶಕುನಿ ಸೋಲ್ತಿದ್ದ, ಅದು ಬೇರೆ ವಿಷಯ. ಅದು ಹುಚ್ಚಾಗಬಾರ್ದು. ಇವನಿಗೆ ಬೇಟೆ ಹುಚ್ಚಿತ್ತು. ಸಾಲದ್ದಕ್ಕೆ ಶಬ್ದವೇದಿ ಅಂತ ಒಂದು ಅಸ್ತ್ರವನ್ನು ಅಯೋಧ್ಯ ದೇಶದ ಕ್ಷತ್ರಿಯರು ಎಲ್ಲರೂ ಕಲಿತಿದ್ದರು. ಶಬ್ದವೇದಿ ಅಂತ ಒಂದು ಅಸ್ತ್ರ. ಒಂದು ಪದಾರ್ಥವನ್ನು ಕಣ್ಣಿಂದ ನೋಡದೆಯೂ ಅದರ ಶಬ್ದವನ್ನು ದೂರದಿಂದ ಕೇಳಿಯೂ ಶಬ್ದ ಬಂದ ಕಡೆಗೆ ಬಾಣವನ್ನು ಗುರಿಯಿಟ್ಟು ಹೊಡೆದರೆ ಅದು ಎಲ್ಲಿಂದ ಬಂದಿತೋ ಆ ವಸ್ತುವನ್ನು ನಿಗ್ರಹ ಮಾಡುವ ಶಕ್ತಿ ಇರತಕ್ಕ ಅಸ್ತ್ರಕ್ಕೆ ಶಬ್ದವೇದಿ ಎಂಬುದಾಗಿ ಹೆಸರು. ಅದು ಅಯೋಧ್ಯೆಯಲ್ಲಿತ್ತು, ಲಂಕೆಯಲ್ಲಿರಲಿಲ್ಲ, ಕಿಷ್ಕಿಂಧೆಯಲ್ಲಿರಲಿಲ್ಲ. ಅದು ದಶರಥನಿಗೆ ಆಗ್ತಾನೇ ಕರಗತವಾಗಿತ್ತು. ಈ ಹುಮ್ಮಸ್ಸಿನಲ್ಲಿ ಒಂದು ಮಳೆಗಾಲದಲ್ಲಿ ಬೇಟೆಗೆ ಹೊರಟಿದ್ದಾನೆ. ಎಂದೂ ಇಲ್ಲದೆ ಎದ್ದು ಬರುವ ಅಮಾವಾಸ್ಯೆ ದಿವಸ ಓದುವುದಕ್ಕೆ ಕುಳಿತ. ವೇದ ಹೇಳಿಕೊಟ್ಟಿದ್ರು ಗುರುಗಳು. ಅಮಾವಾಸ್ಯೆ ಬಂತು, ಅವತ್ತು ಓದೋ ಕುಳಿತಂತೆ. ಅಮಾವಾಸ್ಯೆ ಓದಬಾರ್ದು ವೇದವನ್ನು ಅಂತ ಹೇಳ್ತಾರೆ. ಮಳೆಗಾಲ ಬೇಟೆ ಆಡುವುದಕ್ಕೆ ಯೋಗ್ಯವಲ್ಲ. ಇವನು ಹೊರಟಿದ್ದಾನೆ. ಬೆಳಗ್ಗೆಯಿಂದ ಸಂಜೆಯ ತನಕ ಧೋತ ಮಲೆನಾಡಿನ ಮಳೆ ಸುರಿತಾ ಇದೆ. ಒಂದು ಪ್ರಾಣಿ ಸಿಕ್ಕಲಿಲ್ಲ, ಒಂದು ಜಿಂಕೆಯೋ ಕರಡಿಯೋ ಹುಲಿಯೋ. ಇವನಿಗೆ ಬೇಟೆ ಆಡಿ ಒಂದು ಪ್ರಾಣಿಯನ್ನು ಕೊಂದೇ ಹೋಗಬೇಕು ಅಂತ ಹುಚ್ಚು. ಎಲ್ಲೋ ಒಂದು ಕಡೆ ಒಂದು ಮೆಳೆಯಲ್ಲಿಯೋ ಗುಹೆಯಲ್ಲಿಯೋ ಸ್ವಲ್ಪ ತಂಗಿದ್ದಾನೆ. ಸ್ವಲ್ಪ ಮಳೆ ನಿಂತಂತಾಯಿತು. ಅಷ್ಟು ಹೊತ್ತಿನಲ್ಲಿ ಅರ್ಧರಾತ್ರಿ ಇವನಿಗೂ ತೂಕಡಿಕೆ. ದೂರದಲ್ಲಿ ಗುಳುಗುಳು ಗುಳುಗುಳು ಶಬ್ದ ಕೇಳಿಸಿ ಯಾವುದೋ ಕಾಡಾನೆ ನೀರು ಕುಡಿಯೋಕೆ ಬಂದಿದೆ ಅಂತ ತಿಳ್ಕೊಂಡು ಶಬ್ದವೇದಿಯನ್ನು ಪ್ರಯೋಗ ಮಾಡಿಬಿಟ್ಟ. ಅವನ ದುರದೃಷ್ಟಕ್ಕೆ ಆ ಶಬ್ದ ಮಾಡಿದವನು ಒಬ್ಬ ಮುನಿ ಬಾಲಕ. ಅವನ ಕೈಯಲ್ಲಿ ಕಮಂಡಲು ಇತ್ತು. ಆ ಕಮಂಡಲು ತೀರ್ಥವನ್ನು ಮುಗಿಯುವಾಗ ಗುಳುಗುಳು ಶಬ್ದ ಬಂದದ್ದನ್ನು ಪ್ರಾಣಿ ಶಬ್ದ ಅಂತ ತಿಳ್ಕೊಂಡು ಬಾಣಪ್ರಯೋಗ ಮಾಡಿದ್ರಿಂದ ಅವನ ಎದೆಗೆ ತಾಗಿ ಆ ಮುನಿ ಬಾಲಕ ಇನ್ನೇನು ಮೃತಿಯನ್ನು ಹೊಂದುವಂತಹ ಅಂತ ಕಿರಿಸಿಕೊಂಡು ಕೆಳಗೆ ಬಿದ್ದ. ಮನುಷ್ಯ ಸ್ವರವನ್ನು ಕೇಳಿ ದಶರಥ ಅಲ್ಲಿಗೆ ಹೋದ. ಆ ಹುಡುಗ ಹೇಳ್ತಾನೆ, ನನ್ನ ತಂದೆ ವೈಶ್ಯ, ನನ್ನ ತಾಯಿ ಶೂದ್ರಳು, ಇದು ವಿಲೋಮ ಕ್ರಮದ ವಿವಾಹ, ಆದ್ದರಿಂದ ನೀ ಬದುಕಿದ್ದೀಯೆ. ನಾ ಬ್ರಾಹ್ಮಣ ಆಗಿದ್ದರೆ ಬ್ರಹ್ಮತ್ಯಾ ದೋಷ ನನ್ನನ್ನು ಕಾಡ್ತಿತ್ತು. ಆದರೆ ನಾವು ಯಾತ್ರಾರ್ಥಿಗಳು, ಕಣ್ಣಿಲ್ಲದವರು ನಮ್ಮ ತಂದೆ ತಾಯಿಗೆ ಲೋಕವೆಲ್ಲ ಸುತ್ತಿಸಬೇಕು. ಅಯೋಧ್ಯ ಅನ್ನೋದು ಮೊದಲ ಕ್ಷೇತ್ರ, ಮೋಕ್ಷ ಕೊಡುವ ಕ್ಷೇತ್ರಗಳಲ್ಲಿ ಅಯೋಧ್ಯ, ಮಧುರಾಮಾಯ, ಕಾಶಿ, ಕಾಂಚಿ, ಕ್ಯವಂತಿಕ, ಪುರಿ, ದ್ವಾರವತಿ ಚೈವ ಹೇಳ್ತಾರಲ್ಲ. ಆದ್ದರಿಂದ ಅಯೋಧ್ಯ ದರ್ಶನ ಮಾಡಿಸ್ಬೇಕು. ನಾ ಬಂದರೆ ನನ್ನನ್ನು ಕೊಂದುಬಿಟ್ಟಿಲ್ಲ. ನಾ ಸತ್ತದ್ದು ಕಳೋದಿಲ್ಲ. ನಮ್ಮ ತಂದೆ ತಾಯಿಗೆ ಯಾತ್ರೆ ಪೂರ್ತಿ ಮಾಡೋರು ಯಾರು? ಕಾಶಿ ಯಾತ್ರೆ ಮಾಡಿಯಲ್ಲ ಅವರು. ಅವ್ರ ಕಣ್ಣು ಬೇರೆ ಕಾಣಿಸೋದಿಲ್ಲ, ಗತಿ ಇಲ್ವಲ್ಲ ಎಂಬುದಾಗಿ ಹೇಳಿ ದಶರಥನಿಗೆ ಹೇಳ್ತಾನೆ, ಒಂದು ಕೆಲಸ ಮಾಡಬೇಕು ನೀನು. ನನ್ನನ್ನು ಕೊಂದ ನಿಮಿತ್ತ ಈ ಕಾರಣದಿಂದ ಇನ್ನೆರಡು ಕಾರ್ಯ ನಿನಗೆ ಉಂಟಾಯಿತು. ಮೊದಲನೆಯದು, ನನ್ನ ಅಂತ್ಯಕ್ರಿಯೆ ನೀನೇ ಮಾಡಬೇಕು. ಅದಕ್ಕೆ ಮುಂಚೆ ನಾನು ಸತ್ತ ಸಮಾಚಾರವನ್ನು ನೀನೇ ನಮ್ಮ ತಂದೆ ತಾಯಿಗೆ ಹೋಗಿ ಹೇಳಬೇಕು, ನಿನ್ನ ಬಾಯಿಂದ ಹೇಳಬೇಕು. ಎಷ್ಟು ಕ್ರೂರವಾದ ವಿಧಿ ನೋಡಿ. ದಶರಥನಿಗೆ ತುಂಬ ಕಷ್ಟಕ್ಕೆ ಬಂತು. ಅಲ್ಲಿಂದ ದುರ್ದೈವಿ ಮುಂದಕ್ಕೆ ಚೇತರಿಸಿಕೊಳ್ಳೇ ಇಲ್ಲ ಪಾಪ. ಅವನು ತುಂಬ ಅಯ್ಯೋ ಅನಿಸುತ್ತೆ. ಅವಿವೇಕದಲ್ಲಿ ಮಾಡಿದ ಒಂದು ಕೆಲಸ ಎಷ್ಟು ದೂರ ಫಲ ಕೊಟ್ಟು ಬಿಡ್ತು. ನಮ್ಮ ತಾಯಿ ನೀರಡಿಸ್ಕೊಂಡು ಕೂತಿದ್ದಾಳೆ, ನೀರು ತೊಗೊಂಡೋಗಿ ಕೊಡು ಅಂತ ಬೇರೆ ಹೇಳ್ದ ಹುಡುಗ. ಆ ಕಮಂಡಲುವೆಲ್ಲಿ ನೀರು ಬೇರೆ ತಗೊಂಡಿದ್ದಾನೆ. ಹೋಗ್ತಾನೆ, ಮುಂದೆ ವರ್ಣಿಸ್ತಾರೆ ಘೋರಾಧ್ಯಾಯ. ಕಣ್ಣಿಲ್ಲದೆ ತಾಯಿ ಈ ದಶರಥನ ಚಡಾವು ಶಬ್ದವನ್ನು ಕೇಳಿ, ಮಗು ಯಾಕೋ ತಡವಾಗಿ ಬಂದೆ, ಮಗ ಬಂದ ಅಂತ ತಿಳ್ಕೊಂಡಿದ್ದಾಳೆ. ಕೋಪವೇನೋ, ಹಗಲೆಲ್ಲ ಪೀಡಿಸ್ತಾಳೆ, ರಾತ್ರಿ ಹೊತ್ತು ನೀರು ಕೇಳ್ತಾಳೆ. ತಾಯಿ ಅಂತ ಬೇಜಾರಾಗಿದೆಯೇ, ಇಷ್ಟು ಮಾತಾಡಿದ್ರು ಯಾತಕ್ಕೋ ಒಂದು ಮಾತಾಡ್ತಾ ಇಲ್ಲ, ಬಾರೋ ಗಂಟ್ಲು ಒಣಗ್ತಾ ಇದೆ, ನೀರು ಕೊಡು ಅಂತ ಕೇಳಿ ತಗೊಂಡು ಕುಡಿತಾಳೆ. ಯಾಕೋ ಮಾತಾಡ್ತಿಲ್ಲ ಅಂದಾಗ ದಶರಥ, ನಾನಿನ್ನ ಮಗನಲ್ಲಮ್ಮ, ಈ ಅಯೋಧ್ಯೆಯ ದೊರೆ ಮಗ ನಾನು. ನಿಮ್ಮ ಮಗನನ್ನು ನಾನು ಕೊಂದುಬಿಟ್ಟೆ, ಬೇಕಂತ ಕೊಲ್ಲಿಲ್ಲ ಅಂತ ಕಥೆಯೆಲ್ಲ ಹೇಳಿದ ಮೇಲೆ ಆ ಪುತ್ರ ಸಂಕಟದಿಂದ ವಿಲಿ ಒದ್ದಾಡ್ತಾರೆ. ಹುಳ ನೀರಿನಲ್ಲಿ ಬಿದ್ದು ಮೀನು ಹೊರಗೆ ತೆಗೆದ ಹಾಗೆ. ಆಮೇಲೆ ಬೈತಾರೆ ದಶರಥನಿಗೆ, ನೀನು ಚಕ್ರವರ್ತಿಯ ಮಗ ಅಂತ ಬೇರೆ ಹೇಳ್ತೀಯೇ, ಇಂಥ ಕಾರ್ಯ ಮಾಡಬಹುದೇ, ನಿಮ್ಮ ದೇಶಕ್ಕೆ ಬಂದದ್ದೇ ತಪ್ಪಾಯಿತೆ. ಕೊನೆಯಲ್ಲಿ ಶಾಂತ ಮಾಡಿಕೊಂಡು ಅವರು ಇನ್ನೊಂದು ಘೋರ ಕೆಲಸ ಹೇಳ್ತಾರೆ. ನನ್ನ ಮಗನ ಶರೀರಕ್ಕೆ ನೀನೇ ಅಗ್ನಿ ಸ್ಪರ್ಶ ಮಾಡಬೇಕು, ಚಿತೆಯನ್ನು ಉಂಟು ಮಾಡಿ
ಎರಡನೇದು, ನಮಗೆ ಮುಂದಕ್ಕೆ ಗತಿಯಿಲ್ಲವಾದ್ದರಿಂದ ಬದುಕಿರುವ ನಮ್ಮನ್ನು ಅದೇ ಚಿತೆಯ ಮೇಲೆ ಏರಿಸಿ ಸತ್ತ ಮೇಲಾದರೂ ಕುಟುಂಬ ಒಂದಾಗುವಂತೆ ಮಾಡಬೇಕು. ಅಂತ್ಯಕಾಲದಲ್ಲಿ ನಿನಗೂ ಪುತ್ರ ಸಂಕಟ ಬರಲಿ ಎಂಬುದಾಗಿ ಹೇಳಿ ದಶರಥ ಅಷ್ಟು ಚಿಕ್ಕ ವಯಸ್ಸಿಗೆ ಆ ಮಗುವನ್ನು ಸುಟ್ಟು ಬದುಕಿರುವ ತಂದೆ ತಾಯಿಗಳನ್ನು ಚಿತೆಯ ಮೇಲಿಟ್ಟು ಒಟ್ಟಿಗೆ ಸುಡುವಂಥ ಒಂದು ಸಂದರ್ಭ. ಈ ಕಥೆ ಹೇಗೆ ಹೇಳಿ ನಿಮಗೆ ರಾಮಾಯಣದಲ್ಲಿ? ನಮ್ಮ ತರವೇ ರಾಮಾಯಣದಲ್ಲಿ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಆ ಮಗನ ಹೆಸರು ಅನೇಕರು ಶ್ರವಣಕುಮಾರ ಅಂತ ತಿಳ್ಕೊಂಡಿದ್ದಾರೆ. ಶ್ರವಣ ಅಂತ ಹೆಸರಲ್ಲ, ಶ್ರಮಣರು. ವಾನಪ್ರಸ್ಥಾಶ್ರಮದಲ್ಲಿ ಅವರು ಸುತ್ತಾಡ್ತಾ ಇದ್ದವರು. ಆ ಮಗುವಿನ ಹೆಸರು ನಮಗೆ ಗೊತ್ತಿಲ್ಲ. ಕನ್ನಡದಲ್ಲಿ ತಾಂಡವ ಕುಮಾರ ಅಂತ ಬರೆದಿದ್ದಾರೆ. ಅದು ಹೆಸರೇನೇ ಇರಲಿ, ಅದು ಮುಖ್ಯ ಅಲ್ಲ. ಒಂದು ಇಡೀ ಕುಟುಂಬವನ್ನು ಹೀಗೆ ಧ್ವಂಸ ಮಾಡಿದ ಮಹಾಪಾಪ ಮತ್ತು ಮುನಿ ಶಾಪ. ಅವರೆಷ್ಟು ಯಾವ ಜಾತಿಯವರೇ ಇರಲಿ, ಅವರಲ್ಲಿ ತಪಸ್ಸಿತ್ತು. ಆ ತಪಸ್ಸು ಏನು ಫಲ ಕೊಟ್ಟಿತು? ನಿನಗೆ ಅಂತ್ಯಕಾಲದಲ್ಲಿ ಪುತ್ರ ಶೋಕ ಪ್ರಾಪ್ತಿಯಾಗಲಿ, ಪುತ್ರ ಶೋಕದಿಂದ ಸಾಯಿ. ಇದು ಅವನ ತಲೆಯಲ್ಲಿ ಕೂತಿತ್ತು ದಶರಥನಿಗೆ. ಇದಾದ ಮೇಲೆಯೇ ಕೌಸಲ್ಯ ವಿವಾಹ. ಹೇಳ್ತಾ ಹೇಳ್ತಾ ಮಕ್ಕಳಾಗಲಿಲ್ಲ. ಪುತ್ರ ಶೋಕ ಅಂದರೆ ಯಾವ ರೂಪ ತಗೊಳ್ತೀವೋ ಅಂತ ಇವನು ವಿಚಾರ ಮಾಡ್ತಾನೆ ವಿಧಿ ಜೊತೆಯಲ್ಲಿ. ಎರಡನೇ ಹೆಂಡತಿ ಬಂದಳು, ಅವಳಿಗೂ ಮಕ್ಕಳಾಗಲಿಲ್ಲ. ಮೂರನೇ ಹೆಂಡತಿ ಬಂದಳು ಕೈಕೇಯಿ, ಅವಳಿಗೂ ಇನ್ನೇನು ಮಗ ಆಗಬೇಕು, ಆಗಲಿಲ್ಲ. ಈ ಹೋಮ ಪುತ್ರಕಾಮೇಷ್ಟಿಯ ಹೊರತು ಅವಳಿಗೂ ಮಕ್ಕಳಾಗಲಿಲ್ಲ. ಆದರೆ ಆ ಮೂರನೇ ಹೆಂಡತಿಯನ್ನು ಮಾಡಿಕೊಳ್ಳುವಾಗ ಅವಳ ಕಥೆ ದೊಡ್ಡ ಕಥೆ. ಮತ್ತು ಅಯೋಧ್ಯಕಾಂಡದಲ್ಲಿ ಬರುತ್ತೆ. ಕೈಕೇಯಿ ಸಾಮಾನ್ಯವಲ್ಲ. ಇವಳ ತಾಯಿ ಮಹಾಚಂಡಿ. ಆ ತಾಯಿಯನ್ನು ದೂರ ಮಾಡಿ ಅಶ್ವಪತಿ ಸುಖವಾಗಿದ್ದ ಅಂತ ಒಂದು ಕಥೆ. ಆಮೇಲೆ ಹೇಳ್ತೇನೆ ಅದನ್ನು ಪ್ರಸಂಗ ಬಂದಾಗ. ತಾಯಿಯ ಮುಖವನ್ನೇ ಕಾಣದೆ ಬೆಳೆಯಿತು ಕೈಕೇಯಿ ಎಂಬ ಮಗು. ಇದಕ್ಕೆ ಗಂಡು ಉಡುಪನ್ನು ಹಾಕಿ ಗಂಡು ಬೀರಿಯನ್ನಾಗಿ ಬೆಳೆಸಿದ್ದ ತಂದೆ. ಶಿಖಂಡಿ ಬೆಳೆಸಿದ ಹಾಗೆ ಅದು ಯುದ್ಧ ಮಾಡೋ ವಿದ್ಯೆ ಅದು ಇದು ಎಲ್ಲ ಕಲ್ತಿತ್ತು. ಹೀಗಾಗಿ ದಶರಥ ವಾಯುವ್ಯ ದೇಶದಲ್ಲಿ ಶಂಭರಾಸುರ ಯುದ್ಧ ಮಾಡುವಾಗ ಎಷ್ಟೋ ಸಂದರ್ಭದಲ್ಲಿ ದಶರಥನಿಗೆ ಸಾರಥ್ಯವನ್ನು ಮಾಡಿದ್ದಳು ಕೈಕೇಯಿ. ಸುಮಂತ್ರ ಇದ್ದರೂ ಈ ಚಲುವೆ ಚಿಕ್ಕ ವಯಸ್ಸಿನ ಹುಡುಗಿ ದಶರಥನಿಗೆ ಸಾರಥ್ಯ ಮಾಡಿದ್ದಳು. ಆಮೇಲೆ ವಿವಾಹವಾಯಿತು. ವಿವಾಹ ಆಗಬೇಕು ಅಂತ ಕೇಳಿದಾಗ ದಶರಥ ಕೈಕೇಯಿಯ ತಂದೆ ಪ್ರಮಾಣ ಮಾಡಿಸಿಕೊಂಡ. ಇದು ನೋಡಿ ಮಹಾರಾಜರೇ, ನಿಮಗೆ ವಯಸ್ಸಾಗಿದೆ, ತುಂಬ ವಯಸ್ಸಾದ ಮುದುಕರು, ಇವತ್ತು ಚಿಕ್ಕ ಹುಡುಗಿ, ನಾಳೆ ಇವಳ ಗತಿ ಏನು? ಇವಳ ಹೊಟ್ಟೆಯಲ್ಲಿ ಏನಾದರೂ ಗಂಡು ಮಕ್ಕಳು ಉಂಟಾದರೆ ಆ ಗಂಡು ಮಗುವಿಗೆ ರಾಜ್ಯ ಕೊಡ್ತೇನೆ ಅಂತ ನೀವು ಕೈಯಲ್ಲಿ ಪ್ರಮಾಣ ಮಾಡಿ ಕೊಟ್ಟರೆ ಕೊಡ್ತೇನೆ. ಆಮೇಲೆ ನಿಮ್ಮೂರಲ್ಲಿ ಪುರೋಹಿತರು ಇದು ಮೂರನೇ ಹೆಂಡತಿ ಬೇರೆ ದೇಶದವಳು ಅಂತ, ಇವಳಿಗೆ ಹುಟ್ಟಿದ ಮಗನಿಗೆ ರಾಜ್ಯ ಇಲ್ಲ ಅಂತ ಕೌಸಲ್ಯಗೆ ನಿಮಗೆ ದತ್ತು ತಂದುಬಿಟ್ರೆ ಬೇರೆ ಮಕ್ಕಳು ಅಕಸ್ಮಾತ್ ಕೌಸಲ್ಯ ಉಂಟಾದರೆ ಅವರಿಗೆ ರಾಜ್ಯ ಕೊಡಬಾರದು, ಕೈಕೇಯಿ ಮಗನಿಗೆ ಕೊಡಬೇಕು ಅಂತ ಕೇಳಿದಾಗ ಉದಕಪೂರ್ವಕವಾಗಿ ಆಗಲಿ ಅಂತ ಅವನು ಮಾತನ್ನು ಕೊಟ್ಟುಬಿಟ್ಟ. ಮಹಾ ದುಡುಕು ಸ್ವಭಾವ ದಶರಥ. ಮುನಿಬಾಲಕನನ್ನು ಕೊಂದದ್ರಲ್ಲೇ ದುಡುಕು, ಉದ್ದಕ್ಕೂ ದುಡುಕು. ಅವನ ಚರಿತ್ರೆ ಇಷ್ಟು ಚೆನ್ನಾಗಿ ವರ್ಣರಂಜಿತವಾಗಿ ಚಿತ್ರ ಮಾಡಿದ್ದಾರೆ ವಾಲ್ಮೀಕಿ. ನಿನ್ನೆ ಮೊನ್ನೆ ಹೇಳಿದೆ, ಯಾವ ಕವಿ ಈಚಿನ ಕಥೆ ಕಾದಂಬರಿಕಾರನು ವಾಲ್ಮೀಕಿ ಅಂತ ಕಥೆ ಹೇಳಲಾರ. ನೀವು ಮೂಲ ವಾಲ್ಮೀಕಿಯನ್ನು ಓದಿದರೆ ನಿಮ್ಮ ಕಣ್ಣು ನೀರು ತುಂಬಿಕೊಳ್ಳದೆ, ನಿಮ್ಮ ಹೃದಯ ಬಡಿಯದೆ ಒಂದು ದಿವಸವೂ ಪಾರಾಯಣ ಮಾಡುವುದಕ್ಕಾಗುವುದೇ ಇಲ್ಲ ನಿಮಗೆ. ಅದು ಒಂದು ಕನ್ನಡ ಭಾಷಾಂತರ, ಅಳಸಿಂಗರಾಚಾರ್ಯ ಭಾಷಾಂತರ ಓದಿ, ಮುಮ್ಮಡಿ ಕೃಷ್ಣರಾಜ ಒಡೆಯರು ಮಾಡಿದ ಭಾಷಾಂತರ ನೀವು ಕೊಟ್ಟಿದ್ರಲ್ಲ, ಅದನ್ನೇ ತೆಗೆದು ಓದಿ. ಮೂಲಕ್ಕೆ ಪರಿಶುದ್ಧ ಭಾಷಾಂತರವಿದ್ದರೆ ನೀವು ಕರಗದೇ ಬಿಡುವುದಿಲ್ಲ. ಬೇರೆ ರಾಮಾಯಣದ ವಿಷಯ ಮಾತಾಡೋದಿಲ್ಲ ನಾನು. ಆ ಮಾತನ್ನು ಕೊಟ್ಟಿದ್ದ. ಅದರಿಂದ ಮನಸ್ಸಿಗೆ ಇವನಿಗೇನು ಅನ್ನಿಸ್ತಿತ್ತು, ಯಾವತ್ತೂ ಪಾಯಸವನ್ನು ಹಂಚಿದನೋ ಹಂಚೋ ದಿವಸವೇ ದುಗುಡ ಅವನಿಗೆ. ಪಾತ್ರೀಂ ಪತ್ನೀಂ ಪ್ರಿಯಾಂ ನೋಡಿದ್ದಾನೆ, ಅದು ದುಗುಡ. ಅಕಸ್ಮಾತ್ ಕೌಶಲ್ಯದಲ್ಲಿ ಜ್ಯೇಷ್ಠ ಪುತ್ರ ಹುಟ್ಟಿಬಿಟ್ರೆ ನಾ ಮಾತು ಕೊಟ್ಟಿದ್ದೇನಲ್ಲ ಕೈಕೇಯಿ ತಂದೆಗೆ, ಏನು ಮಾಡುವುದು ಅಂತ ಹೇಳ್ತಾ 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 ಪ್ರೋದ್ಯಮಾನೇ ಜಗನ್ನಾಥಂ ಕೌಸಲ್ಯ ಜನಯದ್ರಾಮಂ. ದೊಡ್ಡ ಮಗನಾಗಿ ಕೌಸಲ್ಯಲ್ಲಿ ರಾಮಚಂದ್ರ ಹುಟ್ಟುಬಿಟ್ಟ. ನೀನು ಜ್ಯೇಷ್ಠ ಪುತ್ರ, ಧರ್ಮಜ್ಯೇಷ್ಠ, ಗುಣಜ್ಯೇಷ್ಠ, ವಂಶಜ್ಯೇಷ್ಠ. ಮುಂದೆ ಹೇಳ್ತಾನೆ ರಾಮ, ನಿನಗೆ ಪಟ್ಟಾಭಿಷೇಕ ಮಾಡಬೇಕಾಣೋ, ನೀನು ಗುಣಜ್ಯೇಷ್ಠ, ಧರ್ಮಜ್ಯೇಷ್ಠ. ಜ್ಯೇಷ್ಠಾಯಾಮಸಿಮೇ ಪತ್ನ್ಯಾಂ, ಜ್ಯೇಷ್ಠ ಪತ್ನಿಯಲ್ಲಿ ಅವಳ ಗುಣಕ್ಕೆ ತಕ್ಕಂತೆ ಹುಟ್ಟಿದ್ದೀಯೇ ಅಂತ ಹೇಳ್ತಾನೆ. ಗೊಳೋ ಅಂತ ಹೇಳ್ತಾನೆ, ಸಭೆಯಲ್ಲಿ ಹೇಳ್ತಾನೆ. ಏನು ಸಂಕಟ ಇದೆ ಯಾರ ಜೊತೆಯಲ್ಲಿ ಹೇಳುವಲ್ಲ, ಹೇಗೆ ಹೇಳ್ತಾನೆ? ಆದ್ದರಿಂದ ಇಲ್ಲಿ ಯಾವಾಗ ಸೋದರ ಮಾವ ಬಂದು ಭರತನನ್ನು ಕರ್ಕೊಂಡು ಹೋಗ್ತೇನೆ ಎಂದನೋ, ಸದ್ಯ ರಾಮ ಪಟ್ಟಾಭಿಷೇಕಕ್ಕೆ ಒಂದು ಪೀಡೆ ಕಳೆಯಿತು ಅನ್ನೋ ದೃಷ್ಟಿಯಿಂದ ಅವನು ಒಳ್ಳೆಯವನೇ. ಪಟ್ಟಾಭಿಷೇಕ ಆದಮೇಲೆ ಕೇಳಿದ್ರೆ ಸಂತೋಷ ಪಡಲಿ,
ಸದ್ಯದಲ್ಲಿ ವಿಘ್ನ ಆಗೋದು ಬೇಡ ಅಂತ ಕರ್ಕೊಂಡು ಹೋಗ್ತೇನೆ ಅಂದರೆ ಪುಸ್ತಕನೇ ಹೋಗು ಅಂತ ಹೇಳಿಬಿಟ್ಟ. ನೋಡಿ, ಮನಸ್ಸಲ್ಲಿ ಕೂತಿತ್ತು ಅದು. ಇದು 2-3 ಕಡೆ ಬರುತ್ತೆ, ಒಂದು ಕಡೆ ಅಲ್ಲ. ಅನೇಕ ಯಾಕೆ ತಪ್ಪು ತಿಳಿತಾರೆ ಅಂದರೆ, ದುರ್ಬೀನ್ ಹಾಕಿ ಅಕ್ಷರ ರಾಮಾಯಣ ವಾಲ್ಮೀಕಿ ಓದಿದರೆ ನಿಮಗೆ ಅವನ ಹೃದಯ ತುಂಬಳ ತಿಳಿದ್ರೆ ಅರ್ಥ ಆಗೋದಿಲ್ಲ. ಹೀಗೆ ಭರತ ಶತ್ರುಘ್ನರು ಆ ಕಡೆಯಲ್ಲಿ ಹೊರಟು ಬಿಟ್ಟರು. ರಾಮನಿಗೀಗ 13 ವರ್ಷ ವಯಸ್ಸು ಪ್ರಾಪ್ತವಾಯಿತು. ಏನು ಸ್ವಾಮಿ, ಈಗ ತಾನೇ ರಾಮಾವತಾರ ಅಂತ ಹೇಳಿದ್ರಿ, ಇಷ್ಟು ಬೇಗ 13 ವಯಸ್ಸಾಯಿತೆ ಅಂತ ಕೇಳಬೇಡಿ. ಕಥೆಯ ವೇಗ ಆಗಿದೆ. ಎಲ್ಲಿ ವಿಸ್ತಾರ ಮಾಡಬೇಕು ಆ ಕಥೆಯನ್ನು ತುಂಬ ವಿಸ್ತಾರ ಮಾಡ್ತಾರೆ ವಾಲ್ಮೀಕಿ. ಎಲ್ಲಿ ಚಿಕ್ಕದು ಮಾಡಬೇಕು, 12 ವರ್ಷದ ವನವಾಸದ ಕಥೆಯನ್ನು ಒಂದು ಶ್ಲೋಕದಲ್ಲಿ ಹಾರಿಸಿಬಿಡ್ತಾರೆ. ಅಗಸ್ತ್ಯಾಶ್ರಮದ ಹತ್ತಿರ 12 ವರ್ಷ ರಾಮಚಂದ್ರ ಕಳೆದ ಒಂದು ಶ್ಲೋಕದಲ್ಲಿ ಮುಗಿಸ್ತಾರೆ. ಅಂದರೆ ಕಥೆ ಎಲ್ಲಿ ದೊಡ್ಡದು ಮಾಡಬೇಕು, ಚಿಕ್ಕದು ಮಾಡಬೇಕು, ಪ್ರವಚನಕಾರನಿಗೆ ಮಾರ್ಗದರ್ಶನ ಮಾಡ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಇದರಂಥ ಕಲೆ ಲೋಕದಲ್ಲಿ ನಾನು ನೋಡಿಲ್ಲ. ಇಂಗ್ಲೀಷ್ ನಾಟಕ ನೋಡಿದ್ದೇನೆ, ದೊಡ್ಡ ದೊಡ್ಡ ಕಾದಂಬರಿ ಓದಿದ್ದೇನೆ, ಅನೇಕ ಗ್ರಂಥಗಳನ್ನು ಕನ್ನಡದಲ್ಲಿ ಓದಿದ್ದೇನೆ. ಅಪ್ಪ, ಒಂದು ವಾಲ್ಮೀಕಿ ಅಂತ ಈ ಕಥಾ ರಚನೆ, ಸಂವಿಧಾನ, ಪಾತ್ರ ರಚನೆ ಮಾಡುವ ಯೋಗ್ಯತೆ ಲೋಕದಲ್ಲಿ ಯಾವ ಕವಿಗೂ ಇಲ್ಲ, ಬರಲಿಕ್ಕಿಲ್ಲ. ಅಥ ರಾಜ ದಶರಥಃ ತೇಷಾಂ ದಾರಕ್ರಿಯಾಂ ಪ್ರತಿ ಚಿಂತಯಾಮಾಸ ಧರ್ಮಾತ್ಮ ಸೋಪಾಧ್ಯಾಯ ಸಬಾಂಧವ. ಅಥ ಅಂದರು, ಸರ್ಗ ಮುಗುದಿಲ್ಲ, ಅದರಲ್ಲಿ ಅಥ ಅಂದರು. ಇನ್ನೊಂದು ಸರ್ಗ ಬಂದ ಹಾಗೆ ಅಂತ ತಿಳ್ಕೊಳ್ಳಿ, ಅನಂತರಿಯೇ ದಾರಕ್ರಿಯಾಂ ಪ್ರತಿ ತೇಷಾಂ ಅಂದರು. 4 ಮಕ್ಕಳಿಗೆ ಮದುವೆ ಆಗಬೇಕು, ಬರೀ ರಾಮನಿಗಲ್ಲ. ಯಾಕೆ, ಒಂದೊಂದು ನಕ್ಷತ್ರ ವ್ಯತ್ಯಾಸದಲ್ಲಿ ಹುಟ್ಟಿದ್ದಾರೆ. ರಾಮನಿಗೆ ಮದುವೆ ಅಂತಿಟ್ರೆ ಉಳಿದ ಮಕ್ಕಳಿಗೆ ಕನ್ಯೆ ಹುಡುಕೋದೇನು ಕಷ್ಟ ಆಗೋದಿಲ್ಲ, ಯಾರು ಕೊಡ್ತಾರೆ. ಇಕ್ಷ್ವಾಕು ರಾಜಪುತ್ರರಿಗೆ ಕನ್ಯೆ ಹುಡುಕೋದು ಕಷ್ಟವೇ. ಅದಕ್ಕೆ ಸರಿಯಾದ ಕನ್ಯೆ ಎಲ್ಲಿದ್ದಾಳೆ ಅಂತ ಚಿಂತಯಾಮಾಸ ಧರ್ಮಾತ್ಮ. 13 ವರ್ಷಕ್ಕೆ ಏನು ಅವಸರ ರಾಮನಿಗೆ ಮದುವೆಗೆ? 33 ವರ್ಷ ಆಗಿರುತ್ತೆ. ಹೆಣ್ಣು ಮಕ್ಕಳ ಮದುವೆಗೆ ಯೋಚನೆ ಮಾಡೋದಿಲ್ಲ. 13 ವರ್ಷದ ಹುಡುಗನಿಗೆ ಧರ್ಮಾತ್ಮ, ಧರ್ಮ ತಿಳಿದವನು. ಯಾವ ಧರ್ಮ ತಿಳಿದವನು? ಮುನಿಶಾಪ ಎಲ್ಲಿ ತಟ್ಟು ಬಿಡುತ್ತದೆಯೋ ಅಂತ ಭಯಪಟ್ಟವನು, ಅದಕ್ಕಾಗಿ ಹೆದರಿದ್ದವನು. ಸೋಪಾಧ್ಯಾಯ, ವಸಿಷ್ಠರನ್ನು ಮುಂದೆ ಇಟ್ಟು, ಸಬಾಂಧವ, ಅರಮನೆಯ ಬಂಧುಗಳನ್ನು ಹತ್ತಿರ ಇಟ್ಟುಕೊಂಡು ಒಂದು ಏಕಾಂತ ಸಭೆಯನ್ನು ಅರಮನೆಯ ಮಹಡಿ ಮೇಲೆ ಏಕಾಂತ ಶಾಲೆಯಲ್ಲಿ ನಡೆಸ್ತಾ ಇದ್ದಾನೆ ಧರ್ಮಾತ್ಮ. ಅಪ್ಪಣೆ ಮಾಡಿದ್ದ, ಈ ಸಭೆ ಗೂಢವಾಗಿ ನಡೆಯಬೇಕು, ನಿರ್ವಿಘ್ನವಾಗಿ ನಡೆಯಬೇಕು. ವಿಘ್ನ ಯಾವ ರೂಪದಲ್ಲಿ ಬರುತ್ತೆಯೋ ಗೊತ್ತಿಲ್ಲ, ಯಾರು ಬಂದರೂ ಒಳಗೆ ಬಿಡ್ತಕ್ಕದ್ದಲ್ಲ ಅಂತ ಹೇಳಿ ಬಾಗಿಲಲ್ಲಿ ಬಂದೋಬಸ್ತ್ ಕಾವಲನ್ನು ಹಾಕಿ, ಇದು ಎಮರ್ಜೆನ್ಸಿ ಮೀಟಿಂಗ್, ಅರಮನೆ ಮೇಲೆ ನಡೆಸ್ತಾ ಇದ್ದಾನೆ. ತಸ್ಯ ಚಿಂತಯಮಾನಸ್ಯ ಮಂತ್ರಿ ಮಧ್ಯೆ ಮಹಾತ್ಮನಃ ಅಭ್ಯಾಗಚ್ಚನ್ ಮಹಾತೇಜಾ ವಿಶ್ವಾಮಿತ್ರೋ ಮಹಾಮುನಿ. ಅಭ್ಯಾಗಚ್ಚತೆ ಹೇಳಿ ಕಳಿಸಿರಲಿಲ್ಲ, ಅಭ್ಯಾಗತರು ತಾವಾಗಿ ಬಂದರು. ಅವ್ರು ಯಾಕೆ ಬಂದರು ಈ ಹೊತ್ತಿನಲ್ಲಿ? ಅವ್ರ ಜ್ಞಾನದೃಷ್ಟಿ ಇತ್ತು, ವಸಿಷ್ಠರ ಆಶೀರ್ವಾದ ಬಲದಿಂದ ಬ್ರಹ್ಮರ್ಷಿತ್ವ ಪಡೆದವರು. ಅವ್ರಿಗನ್ನಿಸ್ತು, ಎಲ್ಲ ನನ್ನ ಬಿಟ್ಟು ಅವನು ರಾಮನ ಮದುವೆ ಮಾಡ್ತಾ ಇದ್ದಾನಲ್ಲ, ನಾನಲ್ಲವೇ ಮಾಡಿಸಬೇಕು, ನಾನೇ ಇಲ್ಲದೆ ರಾಮನಿಗೆ ಮದುವೆ ಹೇಗಾಗ್ತದೆ ಎಂಬುದಾಗಿ ಯೋಚನೆ ಮಾಡಿ ಓಡಿ ಬಂದಿದ್ದಾರೆ. ಅಥ ರಾಜ ದಾರಕ್ರಿಯಾಂ ಪ್ರತಿ ತಸ್ಯ ಚಿಂತಯಮಾನಸ್ಯ ಮಂತ್ರಿ ಮಧ್ಯೆ, 8 ಮಂತ್ರಿಗಳ ಮಧ್ಯದಲ್ಲಿ ಕೂತಿದ್ದಾನೆ ದಶರಥ. ಅಭ್ಯಾಗಚ್ಚತು, ಓಡಿ ಬಂದರು ವಿಶ್ವಾಮಿತ್ರರು. ಋಷಿಗಳಲ್ಲಿ 3 ಋಷಿಗಳಿಗೆ ತುಂಬ ಕೋಪಿಷ್ಠರು ಅಂತ ಹೆಸರು. ಅದರಲ್ಲಿ ಮೊದಲನೇ ಮರ್ಯಾದೆ ಯಾರಿಗೆ? ದುರ್ವಾಸರಿಗೆ. ಅವರು ಶಿವನ ಅವತಾರ. ಅವ್ರಿಗೊಂದು ವರ ಇತ್ತು, ಶಿವ ಕೊಟ್ಟಿದ್ದ ವರ. ನಿನಗೆ ಕೋಪ ಹೆಚ್ಚಾದಷ್ಟು ನಿನ್ನ ತಪಸ್ಸು ಹೆಚ್ಚಾಗಲಿ ಅಂತ. ಕೋಪ ಹೆಚ್ಚಾದರೆ ತಪಸ್ಸು ಭಂಗವಾಗತ್ತೆ ಇತರರಿಗೆ. ಅದು ಮೃಡನ ಅವತಾರವಾದ್ದರಿಂದ ನಮಸ್ತೆ ರುದ್ರಮನ್ಯವೇ, ಮೊದಲೇ ಹೇಳಿದ್ರೆ ಕೋಪಕ್ಕೆ ನಮಸ್ಕಾರ ಅಂತ ಹೇಳ್ತೇವೆ, ತಪೋಭಂಗವಲ್ಲ. ಅವರು ಮಹಾತಪಸ್ವಿಗಳು, ಅತ್ಯಂತ ಕೋಪಿಷ್ಠರು. ರಾಮಾವತಾರ ಮುಗಿಯೋದೇ ಈ ದುರ್ವಾಸರಿಂದ, ಕೃಷ್ಣಾವತಾರ ಮುಗಿಯುವುದು ಈ ದುರ್ವಾಸರಿಂದ. ಅದರ ಪ್ರಸಂಗ ಆಮೇಲೆ ಹೇಳೋಣ. 2ನೇದು ಭೃಗು ಮಹರ್ಷಿಗಳು, ಮಹಾಕೋಪಿಷ್ಠರು. ತ್ರಿಮೂರ್ತಿ ಪರೀಕ್ಷಣದಲ್ಲಿ ಮಹಾವಿಷ್ಣುವನ ಎದೆಯನ್ನೇ ಕಾಲಿಂದ ಒದ್ದವರು. 3ನೇವರು ವಿಶ್ವಾಮಿತ್ರರು. ಇವರದ್ದು ಹಳೆ ಹುಳಿ ಹೋಗಿರಲಿಲ್ಲ. ಈ ಹುಣಸೆ ಮರ ಅಂತ ಒಂದಿರುತ್ತೆ, ಅದು ಎಷ್ಟು ಹಳೆಯದಾದರೆ ಆ ಹುಣಸೆ ಹಣ್ಣಿನಲ್ಲಿ ಅಷ್ಟೊಂದು ಹುಳಿ ಹೆಚ್ಚಿರುತ್ತಂತೆ.
ಇದೊಂದು ಹೇಳ್ತಾರೆ ಹಳ್ಳಿಯಲ್ಲಿ, ನಿಜವೋ ಸುಳ್ಳೋ ಗೊತ್ತಿಲ್ಲ. ಹುಣಸೆ ಮರಕ್ಕೆ ಎಷ್ಟು ವಯಸ್ಸಾಗಿದ್ದು ನಾವೇನು ಪರೀಕ್ಷೆ ಮಾಡೋದಿಲ್ಲ. ಪೇಟೆಯಲ್ಲಿ ಹುಣಸೆ ಹಣ್ಣು ತಗೊಂಡ್ರೆ ಇದು ಹಳೆಯ ಹುಣಸೆ ಮರನೋ ಹೊಸ ಹುಣಸೆ ಮರನೋ ಅಂತ ಕೇಳೋದಿಲ್ಲ. ಆದರೆ ಹಳೆಯ ಮರವಾದಷ್ಟು ಹುಳಿ ಹೆಚ್ಚು ಅಂತಾರೆ. ಅದೇ ರೀತಿಯಲ್ಲಿ ಇವರು ಬಂದಿದ್ದಾರೆ ಬಾಗಿಲಲ್ಲಿ. ಸ ರಾಜ್ಞೋ ದರ್ಶನಾಕಾಂಕ್ಷಿ ದ್ವಾರಾಧ್ಯಕ್ಷಾನುವಾಚ. ರಾಜನನ್ನೀಗಲೇ ನೋಡಬೇಕು ಅಂತ ಹೇಳಿದ್ರು ಬಾಗಿಲಲ್ಲಿದ್ದವರಿಗೆ. ಏನಂತ ಹೇಳಬೇಕು? ಶೀಘ್ರಮಾಖ್ಯಾತ ಮಾಂ ಪ್ರಾಪ್ತಂ. ನಾ ಬಂದಿದ್ದೇನೆ ಅಂತ ಈಗಲೇ ಹೋಗಿ ಹೇಳಬೇಕು. ಏನಂತ? ಯಾರು ಬಂದಿದ್ದಾರೆ ಅಂತ ಹೇಳಬೇಕು ಬುದ್ಧಿ. ವಿಶ್ವಾಮಿತ್ರರು ಅಂತ ಹೇಳಲಿಲ್ಲ. ಕೌಶಿಕಂ ಗಾಧಿನಸ್ಸುತಂ. ಹಳೆ ಅಡ್ರೆಸ್ ಕೊಟ್ಟರು, ಹಳೆ ಐಡೆಂಟಿಟಿ ಕಾರ್ಡ್. ಗಾದಿ ಮಹಾರಾಜನ ಮಗ ಕುಶಿಕ ಗೋತ್ರದವನು ಕೌಶಿಕ ಬಂದಿದ್ದಾನೆ ಅಂತ ಹೇಳಬೇಕು. ಅಂದರೆ ಹಳೆ ಕೋಪ ಹೋಗಿಲ್ಲ, ವಸಿಷ್ಠರ ಮೇಲೆ ಹೋಗಿಲ್ಲ ಕೋಪ ನನಗೆ. ಯಾತಕ್ಕೆ? ನನ್ನ ಕೇಳದೆ ಹೇಳಿದೆ ಅವರು ರಾಮ ಅಂತ ಹೆಸರಿಟ್ಟು ಬಿಟ್ರು. ಹಣೆ ಬರಹ. ಲೋಕ ಇರೋ ತನಕ ರಾಮ ಅಂತ ಹೇಳೋ ತನಕ ವಸಿಷ್ಠರ ಜ್ಞಾಪಕ ಬರುತ್ತೆ ಲೋಕಕ್ಕೆ. ನನ್ನನ್ನು ಯಾರು ಕೇಳೋದಿಲ್ಲ. ರಾಮ ಅಂತ ಹೇಳಿದವರಲ್ಲ, ಏನು ಹೆಸರಿಟ್ಟರು? ಆಹಾ ವಸಿಷ್ಠರು. ರಾಮ 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 ವಸಿಷ್ಠರು. ರಾಮನ ಹೆಸರು ವಸಿಷ್ಠರ ಜೊತೆ ಹೊರಟಾಯಿತು. ನನ್ನ ಯಾರು ಕೇಳೋದಿಲ್ವಲ್ಲ. ಆ ಸ್ಪರ್ಧೆಗೋಸ್ಕರ ಬಂದು 2 ಅಕ್ಷರ ಸೇರಿಸ್ತೇನೆ, ಸೀತಾರಾಮ ಅಂತ ಮಾಡ್ತೇನೆ. ಆ ಹೆಸರು ಹೇಳೋರೆಲ್ಲ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಿ ಅಂತ ಸ್ಪರ್ಧೆಯಿಂದ ಬಂದವರು ಎಂಬಂತೆ ಇದೆಲ್ಲ ಹೇಳ್ತಾರೆ. ವಾಲ್ಮೀಕಿ ರಾಮಾಯಣದ ಒಳಗಡೆಯೇ ಇಲ್ಲ. ವ್ಯಾಖ್ಯಾನ ಮಾಡೋರು ಮೂಲಕ್ಕೆ ಭಂಗ ಬರದಂತೆ ಸೇರಿಸಿ ಹೇಳುವ ರಸಪ್ರಸಂಗಗಳು. ಶೀಘ್ರಮಾಖ್ಯಾತಮಾಂ ಪ್ರಾಪ್ತಂ. ನೀವ್ಯಾಕೆ ಬಂದ್ರಿ? ನಾ ಪತ್ರಿಕೆ ಕಳಿಸಿರಲಿಲ್ವಲ್ಲ. ಹೌದು, ನಾ ಬಂದಿದ್ದೇನೆ ಎಂದರು. ದೊರೆಗಳ ಆಸ್ಥಾನಕ್ಕೆ ಋಷಿಗಳು ಯಾವಾಗಲೂ ಬರ್ಬೋದು, ನೀನ್ಯಾರು ತಡೆಯೋದಕ್ಕೆ? ಪ್ರಾಪ್ತಂ ಕೌಶಿಕಂ ಗಾಜನಸ್ವತಂ. ಬಾಗಲಕಾಯಿಯವರು ನೋಡಿದರು. ಇದೊಂದು ಸಂಭವ ಇರಬಹುದು ಅಂತ ನಮ್ಮ ದೊರೆಗಳು ಹೇಳೇ ಇರಲಿಲ್ವಲ್ಲ. ಅಕಸ್ಮಾತ್ ವಿಶ್ವಾಮಿತ್ರರು ಬಂದರೂ ಬರ್ಬೋದು, ಆವಾಗ ಏನು ಮಾಡಬೇಕು ಅಂತ ಹೇಳಲೇ ಇಲ್ವಲ್ಲ. ಏನು ಮಾಡೋದು? ತಚ್ಛುತ್ವ ವಚನಂ ತ್ರಾಸಾತ್. ಇವರಿಗೆ ತ್ರಾಸವಾಯಿತು. ನಮ್ಮ ಉತ್ತರ ಕರ್ನಾಟಕದ ಭಾಷೆ ತ್ರಾಸ ಅಂದರೆ ಕಷ್ಟ ಅಂತ ಅರ್ಥ. ಏನಪ್ಪ ಮಾಡೋದು? ಮನೆ ಬಾಗಿಲಿಗೆ ವಿಶ್ವಾಮಿತ್ರರು ಬಂದರು, ಯಾರಿಗೂ ಸಂತೋಷ ಆಗಲಿಲ್ಲ. ಹೋದ ಕಡೆ ತ್ರಾಸ ಮಾಡುವುದು. ತ್ರಾಸಾತಿ ರಾಜ್ಞೋ ವೇಶ್ಮ ಪ್ರದುದ್ರುವು. ಓಡಿದ್ರು, ಮಂಡೆ ಬಿಚ್ಚಿಕೊಂಡು ಅರಮನೆ ಹತ್ತಿದ್ರು, ಮೇಲಕ್ಕೆ ಹೋದರು. ಸಂಭ್ರಾಂತ ಮನಸಃ. ಕನ್ಫ್ಯೂಷನ್ ಆಯಿತು ಅಂದರು. ಕನ್ನಡದಲ್ಲಿ ನಾವು ಒಂದು ಉತ್ಸವ ಮಾಡಿದರೆ ತುಂಬ ಸಂಭ್ರಮ ಸಡಗರಗಳಿಂದ ಮಾಡಿದವು ಅಂತ ಬರಿತೇವೆ. ಸಂಭ್ರಮ ಶಬ್ದಕ್ಕೆ ಅದಲ್ಲ ಅರ್ಥ. ಸಂಭ್ರಮ ಅಂದರೆ ಕನ್ಫ್ಯೂಷನ್, ಭ್ರಾಂತಿ ಅನ್ನೋ ಅರ್ಥ ಇದೆ ನೋಡಿ. ಅದು ಸಂಭ್ರಮ, ಹೌದೋ? ಕನ್ಫ್ಯೂಷನ್. ನಾವು ಸಂತೋಷ ಅಂತ ಅರ್ಥ ಮಾಡ್ತೇವೆ. ಎಷ್ಟೋ ಸಂಸ್ಕೃತ ಶಬ್ದಗಳು ಆಡು ಭಾಷೆಯಲ್ಲಿ ತಮ್ಮ ಸಹಜವಾದ ಸ್ವರಸವಾದ ಅರ್ಥಗಳನ್ನು ಕಳ್ಕೊಂಡು ಭ್ರಷ್ಟವಾಗಿವೆ. ಇದೊಂದು ಸಂಭ್ರಾಂತ ಮನಸಃ. ಗಾಬರಿ ಆಯಿತು. ದೊರೆ ಹೇಳ್ತಿದ್ದಾರೆ, ಯಾರನ್ನೂ ಬಿಡಬೇಡ ಅಂತ. ಹೇಳಿದಿರೋ ಸುಟ್ಟು ಬಿಡ್ತೇನೆ. ಇವರು ಬೈತಾ ಕೂತಿದ್ದಾರೆ ಬಾಗಿಲಲ್ಲಿ. ಏನು ಮಾಡಬೇಕು ಅಂತ ಹೇಳಿ. ಕೌಶಿಕಂ ಗಾಜನಸ್ಸುತಂ ಸಂಭ್ರಾಂತ ಮನಸ ಸರ್ವೇ ತೇನ ವಾಕ್ಯೇನ ಚೋದಿತಾ ತೇ ಗತ್ವಾ ರಾಜಭವನಂ ವಿಶ್ವಾಮಿತ್ರಂ ಋಷಿಂತದಾ ಪ್ರಾಪ್ತಂ ಆವೇದಯಾಮಾಸು ನೃಪಾಯ ಇಕ್ಷ್ವಾಕವೇ ತದಾ. ದೊರೆಗೆ ಹೇಳಿದರು, ವಿಶ್ವಾಮಿತ್ರರಂತೆ ಬಂದಿದ್ದಾರೆ, ಗಾದಿ ಮಗ ಅಂತ ಬೇರೆ ಹೇಳ್ಕೊಳ್ತಾರೆ, ಯಾರೂ ನಮಗೆ ಗೊತ್ತಿಲ್ಲ. ಒಳಗೆ ಬಿಡಬೇಕೆ, ಅಲ್ಲೇ ನಿಲ್ಲಿಸಬೇಕೆ? ಮೀಟಿಂಗ್ ನಡೀತಾ ಇದೆ. ಬಾಗಿಲಲ್ಲಿ ನಿಂತರವರು. ದಶರಥ ಎದ್ದು ಹೋದ. ಇದು ಪ್ರೈಮ್ ಮಿನಿಸ್ಟರ್ ಮೀಟಿಂಗ್ ಮಾಡ್ತಿದ್ರೆ ಕ್ಯಾಬಿನೆಟ್ ಮೀಟಿಂಗ್ ಯಾರನ್ನೂ ಬಿಡಬೇಡಿ ಅಂತಾರೆ. ಅರ್ಜೆಂಟ್ ಸಮಾಚಾರ ಇದ್ದರೆ ಆಪ್ತ ಕಾರ್ಯದರ್ಶಿ ಮಾತ್ರ ಬಂದು ಹೊರಗನೆ ಸಮಾಚಾರ ಕೊಡಬೇಕು. ಅವ್ನು ಒಳಗೆ ಬರೋವಾಗಿಲ್ಲ. ಇವನಲ್ಲಿ ಬಾಗಿಲಲ್ಲೇ ಹೋಗಿ ಮಾತಾಡಿ ಬರಬೇಕು. ಸಭೆ ಮರ್ಯಾದೆ. ದಶರಥ ಹೋದ, ಸಮಾಚಾರ ಕೇಳಿದ. ಏನು ವಿಶ್ವಾಮಿತ್ರರೇ? ತಲೆ ಕೆರ್ಕೊಂಡ. ಇವ್ರು ಯಾಕಪ್ಪ ಬಂದರು? ಮೊದಲು ಫಸ್ಟ್ ಫೀಲಿಂಗ್, ಇವ್ರು ಯಾಕೆ ಬಂದರು ಈ ಹೊತ್ತಿಗೆ? ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ, ಇವ್ರು ಯಾತಕ್ಕೆ ಬಂದರು ಈ ಹೊತ್ತಿಗೆ? ಆದರೂ ಮನಸ್ಸಿನ ದುಗುಡವನ್ನು ತೋರ್ಪಡಿಸಿಕೊಳ್ಳದೆ, ಯಾಕೆ ಬಂದಿದ್ದಾನೆ ಬಡ ಬ್ರಾಹ್ಮಣ? ಏನಾದ್ರು ಸಬ್ಸ್ಕ್ರಿಪ್ಷನ್ ಕೇಳೋಕೆ ಬಂದಿರಬೇಕು. ಒಂದು ಉತ್ಸವ ಮಾಡ್ತೇವೆ, ಒಂದು 500 ರೂಪಾಯಿ ಕೊಡಿ. ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತೇವೆ, 2,000 ರೂಪಾಯಿ ಕೊಡಿ. ಎಲ್ಲೋ ಯಾತ್ರೆ ಹೊರಟಿದ್ದೇನೆ, 10,000 ರೂಪಾಯಿ ಕೊಡಿ. ಮಗಳು ಮದುವೆ ಮಾಡ್ತಾ ಇದ್ದೇನೆ, 50,000 ರೂಪಾಯಿ ಕೊಡಿ. ಏನೋ ಭಿಕ್ಷೆ ಕೇಳೋಕೆ ಬಂದಿದ್ದಾನೆ ಅಂತ ಕಾಣುತ್ತೆ. ಈ ಬ್ರಾಹ್ಮಣರಿಗೆ ಹೊಟ್ಟೆ 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 ಇಲ್ಲ. ಯಾಗ ಅದನ್ನು ಕೊಟ್ಟು ಕಳಿಸಿದ್ರಾಯಿತು. ಬಂದು ಮುಂದಕ್ಕೆ ಮೀಟಿಂಗ್ ಕಂಟಿನ್ಯೂ ಮಾಡೋಣ ಅಂತ. ಇದು ಮೀಟಿಂಗ್ ನಡೆಯೋದಿಲ್ಲ ಅಂತ ಗೊತ್ತಿಲ್ಲ. ಬಾಗಿಲ ಹತ್ರ ಹೋದವನೇ ಮನಸ್ಸಲ್ಲಿ ಇಲ್ಲದೇ ಇದ್ದ ಭಾವಗಳನ್ನು 1ಕ್ಕೆ 4ರಷ್ಟು ಹೇಳೋದಕ್ಕೆ ಶುರು ಮಾಡ್ತಾನೆ. ದಶರಥನ ದುಡುಕು ಸ್ವಭಾವ ಎಷ್ಟು ಜಾಜೂಕಾಗಿ ಬರೆದಿದ್ದಾರೆ. ನಮ್ಮ ಧಾರವಾಡದ ಕಡೆ
ದೇಶಾವರಿ ಮಾತಾಡುವುದು ಅಂತಾರೆ. ಇಲ್ಲಿ ಆ ಬಳಕೆ ಉಂಟ ಶಬ್ದ ಕೇಳಿದ್ದೀರಾ? ದೇಶಾವರಿ ಮಾತಾಡುವುದು ಅಂದ್ರೇನು? ಮನಸ್ಸಲ್ಲೊಂದು ಬಾಯಲ್ಲೊಂದು, ಅದು ದೇಶಾವರಿ. ಅರ್ಧರಾತ್ರಿಯಲ್ಲಿ ಒಬ್ಬರು ಬಂದರು ಮನೆಗೆ, ಅಯ್ಯೋ ನಿಮ್ಮನ್ನು ನೋಡಿ ತುಂಬ ಸಂತೋಷವಾಯಿತು ಅಂತ ಬಾಯಲ್ಲಿ ಹೇಳೋದು. ಈ ಪಿಶಾಚಿ ಯಾತಕಪ್ಪ ಬಂತು ಮನಸ್ಸಲ್ಲಿ. ಅವ್ರು ಹೇಳ್ತಾರೆ ನಾಳೆ ಬೆಳಗ್ಗೆ ಹೊರಟು ಬಿಡ್ತೇನೆ. ಇಲ್ಲ 4 ದಿವಸ ಇದ್ದು ಹೋಗಬೇಕು, ಬಾಯಲ್ಲಿ ಹೇಳೋದು. ಹೋದ್ರೆ ಆದಷ್ಟು ಬೇಗ ಹೋದ್ರೆ ಸಾಕು ಅಂತಿರುವುದು. ಮನಸ್ಸಲ್ಲಿರುವುದಕ್ಕೆ ತದ್ವಿರುದ್ಧವಾಗಿ ಮಾತನಾಡುವುದು, ಇದಕ್ಕೆ ದೇಶಾವರಿ ಮಾತಾಡುವುದು. ಒಳಗೊಂದು ಹೊರಗೊಂದು, ಅದು ಬೇಕಂತಲ್ಲ, ಇವ್ರನ್ನ ಕಳಿಸ್ಬಿಟ್ರೆ ಸಾಕು, ಮನೆ ತನಕ ಮಾರಮ್ಮ ಬಂದಾಗಿದೆಯಲ್ಲ, ಹೊರಗೆ ನೂಕಬೇಕು ಅಂತ ದಶರಥ ಬಾಗಿಲು ತನಕ ಹೋಗಿ ಅರ್ಘ್ಯಪಾದ್ಯಗಳನ್ನು ಕೊಟ್ಟು ಅವರನ್ನು ಸ್ವಾಗತ ಮಾಡಿ ಕರ್ಕೊಂಡ್ಬರ್ತಾರೆ. ಆಗ ವಿಶ್ವಾಮಿತ್ರರು ಬಿಡಲಿಲ್ಲ. ಇದು ಪ್ರೋಟೋಕಾಲ್, ಮರ್ಯಾದೆಯಂತೆ ಮಾತನಾಡಿಸ್ತಾರೆ. ದೊರೆಯನ್ನು ಮಾತನಾಡಿಸಬೇಕಾದ ರೀತಿ, ಕ್ಷತ್ರಿಯನ್ನು ಮಾತನಾಡಿಸಬೇಕಾದ ರೀತಿ ಒಂದು ತರಹ, ಬ್ರಾಹ್ಮಣನನ್ನು ಮಾತನಾಡಿಸೋ ರೀತಿ ಒಂದು ತರಹ, ವೈಶ್ಯರನ್ನು ಮಾತನಾಡಿಸೋದು ಒಂದು ತರಹ, ಶೂದ್ರನ ಮಾತಾಡಿಸೋದು ಒಂದು ತರಹ, ಯೋಗಕ್ಷೇಮ ಮಾಡುವುದರಲ್ಲಿ ನೀತಿ. ನೋಡಿ, ಇದೆಲ್ಲ ಮುರಾರಿ ಬಾಪು ಇದನ್ನು ಹೇಳೋಕ್ಕಾಗೋದಿಲ್ಲ. ವಾಲ್ಮೀಕಿ ರಾಮಾಯಣ ಓದಿ ಇಟ್ಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ. ಇದು ಬ್ರಾಹ್ಮಣನನ್ನು ಕೇಳುವಾಗ ನಿಮ್ಮ ತಪಸ್ಸು ಚೆನ್ನಾಗಿದೆಯೇ ಅಂತ ಕೇಳಬೇಕು. ಕಚ್ಚಿತ್ತೆ ನಿರ್ಜಿತ ವಿಘ್ನಾಹ, ಶಬರಿಯನ್ ರಾಮಚಂದ್ರ ಕೇಳ್ತಾನೆ. ಕಚ್ಚಿತ್ತೆ ವರ್ಧತೆ ತಪಃ, ಅವಳು ಇಂಟರ್ ಕ್ಯಾಸ್ಟ್, ಅದು ಶಬರಿ ಜಾತಿಯವಳು. ನೃಪಾಯಾಂ ವೈಶ್ಯತೋ ಜಾತ, ಕ್ಷತ್ರಿಯ ರಮಣಿಯಲ್ಲಿ ನೃಪಾಯಾಂ ವೈಶ್ಯತೋ ಜಾತ, ವೈಶ್ಯ ಪುರುಷನಿಂದ ಹುಟ್ಟಿದ ಸಂತಾನಕ್ಕೆ ಶಬರರು ಎಂಬುದಾಗಿ ಹೆಸರು. ಬೇಡರಲ್ಲ, ಬೇಡರು ಪಕ್ಷಿ ಪ್ರಾಣಿ ಹೊಡೆಯೋರು. ಈ ಶಬರರಿಗೆ ಕಾಡಿನಿಂದ ಹಣ್ಣು ಹಂಪಲ ಜೇನು ಇಳಿಸಿ ಅದನ್ನು ಮಾರಾಟ ಮಾಡಿ ಬದುಕುವ ಸಾತ್ವಿಕವಾದ ವೃತ್ತಿ. ಅವಳ ಹೆಸರು ನಮಗೆ ಗೊತ್ತಿಲ್ಲ, ಮತಂಗರ ಶಿಷ್ಯ ಅವಳು. ಅವಳನ್ನು ಮಾತನಾಡಿಸ್ತಾನೆ ರಾಮಚಂದ್ರ. ಚಾರು ಭಾಷಿಣಿ, ಎಷ್ಟನ್ನ ಮಾತಾಡ್ತೀಯಮ್ಮ ನೀನು. ಕಚ್ಚಿತ್ತೆ ವರ್ಧತೆ ತಪಃ, ಅವಳು ಒಂದೇ ಮಾತಲ್ಲಿ ಹೇಳಿದ್ಲು, ನನ್ನ ಗುರುಗಳನ್ನು ಇವತ್ತು ನಾನು ಚೆನ್ನಾಗಿ ಪೂಜೆ ಮಾಡಿದ ಹಾಗಾಯಿತು. ನಿನ್ನನ್ನು ದರ್ಶನ ಮಾಡಿದ ಮಾತ್ರದಿಂದ ನನ್ನ ಗುರುಗಳು ಪ್ರೀತರಾದರು. ಒಂದೇ ಮಾತಲ್ಲಿ ಅವಳು ಸೇರಿಗೆ ಸವ್ವಾಸೇರಿ ಉತ್ತರವನ್ನು ಕೊಡ್ತಾಳೆ. ಬ್ರಾಹ್ಮಣ ಮಾತನಾಡಿಸೋ ರೀತಿ, ಕ್ಷತ್ರಿಯನ್ನು ಏನು ಕೇಳಬೇಕು, ಸೌಖ್ಯವಾಗಿದ್ದೀಯ ಅನ್ನಬಾರ್ದು. ಅವನು ಪಿಂಡ ಬೆಳೆಸ್ಕೊಳ್ಳೋ ಕೂತಿಲ್ಲ ಕ್ಷತ್ರಿಯ, ಸೌಖ್ಯವಾಗಿದ್ದೆ ಅನ್ನಬಾರ್ದು. ನಿನ್ನೂರಲ್ಲಿ ಪ್ರಜೆಗಳೆಲ್ಲ ಕ್ಷೇಮವೇ ಅಂತ ಕೇಳಬೇಕು. ಅದೇ ರಮದಲ್ಲಿ ವಿಶ್ವಾಮಿತ್ರ ಪುರೇ ಕೋಶೇ ಜನಪದೇ ಬಾಂಧವೇಶು ಸುಹೃತ್ಸು ಚ ಕುಶಲಂ ಕೌಶಿಕೋ ರಾಜ್ಞ ಪರ್ಯಪೃಚ್ಛತಿ ಸುಧಾರ್ಮಿಕ. ನಿಮ್ಮೂರಲ್ಲೆಲ್ಲ ಕ್ಷೇಮವೇ, ನಿನ್ನ ಬೊಕ್ಕಸ ಚೆನ್ನಾಗಿದೆಯೇ, ನಿಮ್ಮ ಹಳ್ಳಿಗಾಡಿನ ಜನ ಎಲ್ಲ ಸೌಖ್ಯವಾಗಿದ್ದಾರೆಯೇ, ಬಂಧು ಮಿತ್ರರೆಲ್ಲ ಚೆನ್ನಾಗಿದ್ದಾರೆಯೇ. ಇವನಿಗೂ ಬೇಜಾರು, ಇದೆಲ್ಲ ಕಣಿ ಆಟಕ್ಕೆ ಬೇಕು. ಆಯ್ತು ಸ್ವಾಮಿ ಎಲ್ಲ ಚೆನ್ನಾಗಿದ್ದಾರೆ, ನೀವು ಯಾಕೆ ಬಂದರೆ ಹೇಳಿ ಅಂತ ಅವರು ಕ್ರಮ ಬಿಡ್ತಾ ಇಲ್ಲ. ಅಪಿತೇ ಸನ್ನತ ಸರ್ವೇ ಸಾವಂತ ರಿಪವೋಜಿತಾ. ಆ ಯೋಗಕ್ಷೇಮ 4 ಶ್ಲೋಕ. ಶತ್ರುಗಳನ್ನೆಲ್ಲ ಗೆದ್ದಿದ್ದೀಯ, ನಿನ್ನ ಗಜೀನರೆಲ್ಲ ಚೆನ್ನಾಗಿದ್ದಾರೆಯೇ, ಋಷಿಗಳೆಲ್ಲ ಧನ್ಯರಾಗಿದ್ದಾರೆಯೇ ಅಂತ ಈ ಮಾತನ್ನೆಲ್ಲ ಕೇಳ್ತಾ ಕೇಳ್ತಾ ಉವಾಚ ಪರಮೋದಾರ ಹೃಷ್ಟ ತಮ್ಮ ವಿಭೂಜಯನ್ನೇ. ಗುರುಗಳೇ ಕೂತ್ಕೊಳ್ಳಿ, ಒಂದೇ ಉಸಿರು ಮಾತಾಡ್ತಾ ಇದ್ದೀರಿ, ಸ್ವಲ್ಪ ಸುಧಾರಿಸ್ಕೊಳ್ಳಿ, ಎಲ್ಲರೂ ಕ್ಷೇಮವಾಗಿದ್ದಾರೆ ಅಂತ ಹೇಳಿ ಅವರ ಕಾಲು ಸೇವೆ ಮಾಡ್ತಾ ಇವನು ತನ್ನ ಕೈಗಳನ್ನು ತಾನೇ ಕಟ್ಟಿ ಹಾಕಿಕೊಳ್ತಾನೆ. ದುಡುಕು ಸ್ವಭಾವದ ದಶರಥ ಏನು ಹೇಳಿದ? ದೇಶಾವರಿ ಮಾತು. ನೀವು ಯಾಕಪ್ಪ ಬಂದ್ರಿ ಅಂತ ಮನಸ್ಸಲ್ಲಿ, ಬಾಯಲ್ಲಿ ಹೇಳ್ತಾನೆ. ಯಥಾಮೃತಸ್ಯ ಸಂಪ್ರಾಪ್ತಿ ಯಥಾ ವರ್ಷಂ ಅನೂದಕೆ. ಮಳೆ ಇಲ್ದಾದಾಗ ಬೇಸೆಯಲ್ಲಿ ಮಳೆಗೆ ಬಂದ ಹಾಗೆಯೂ, ಅಮೃತ ಪ್ರಾಪ್ತಿಯಾದ ಹಾಗೆಯೂ ಒಬ್ಬನಿಗೆ ಯಥಾ ಸದೃಶದಾರೇಶು ಪುತ್ರ ಜನ್ಮ ಅಪ್ರಜಸ್ಯ ಚ. ಮಕ್ಕಳಿಲ್ಲದೆ ಇದ್ದವನಿಗೆ ತನ್ನ ಪತ್ನಿಯರಲ್ಲಿ ಒಳ್ಳೆಯ ಮಕ್ಕಳು ಹುಟ್ಟಿದ ಹಾಗೆಯೂ, ಪ್ರನಷ್ಟಸ್ಯ ಯಥಾ ಲಾಭ ಕಳೆದು ಹೋದ ಪದಾರ್ಥ ಸಿಕ್ಕಿದ ಹಾಗೆಯೂ, ಯಥಾ ಹರ್ಷೋ ಮಹೋದಯೇ ಉತ್ಸವ ಕಾಲದಲ್ಲಿ ಸಂತೋಷವಾದ ಹಾಗೆಯೂ, ತಥೈವ ಆಗಮನಂ ಮನ್ಯೆ ಸ್ವಾಗತಂತೆ ಮಹಾಮುನೆ. ನಿಮಗೆ ಸ್ವಾಗತ ಅಂತ ಹೇಳಿದ. ಮನಸ್ಸಲ್ಲಿ ಇದ್ದಿದ್ದಲ್ಲ ಭಾವ. ಇನ್ನೂ ಒಂದು ಹೇಳಿ, ಇಷ್ಟು ಕಾಲ ನಿಂತನೆ ಮಹಾರಾಯ, ಅಲ್ಲೂ ನಿಲ್ಲಿಲ್ಲ. ಕಂಚತೆ ಪರಮಂ ಕಾಮಂ ಕರೋಮಿ ಕಿಮು ಹರ್ಷಿತಃ. ನಿಮಗೇನು ಮನಸ್ಸಲ್ಲಿ ತುಂಬ ದೊಡ್ಡ ಆಸೆ ಇದೆ ಹೇಳಿಬಿಡಿ, ಅದನ್ನು ನೆರವೇರಿಸಿಬಿಡ್ತೇನೆ ನಾನು. ಪಾತ್ರಭೂತೋಸಿ ಮೇ ಬ್ರಹ್ಮನ್ನೇ. ನನ್ನ ಮನಸ್ಸಲ್ಲಿ ಇದು ನಡೆಸ್ಕೊಡ್ತಾನೆ ಇಲ್ವೋ ಅಂತ ಯೋಚನೆ ಮಾಡಬೇಡಿ, ಕೇಳಿಬಿಡಿ. ನೀವೇನು ಕೇಳಿದರೂ ನಾನು ಕೊಡಬೇಕಾದ್ದು ದಾನ ಸ್ವೀಕಾರಕ್ಕೆ ಪಾತ್ರರಾಗಿದ್ದೀರಿ. ದೃಷ್ಟ್ಯಾ ಪ್ರಾಪ್ತೋಸಿ ಧಾರ್ಮಿಕ. ನನ್ನ ಅದೃಷ್ಟವಶದಿಂದ ನಮ್ಮ ಮನೆಗೆ ಬಂದಿದ್ದೀರಿ.
ಈ ಶನಿ ಬಂದಾಗ ಬಂದಿದ್ದೀರಿ ಅನ್ನೋದು ಬದಲು ಅದೃಷ್ಟವಶದಿಂದ ಬಂದಿದ್ದೀರಿ. ಅದ್ಯಮೇ ಸಫಲಂ ಜನ್ಮ, ಎಷ್ಟೊಂದು ಮಾತು ನೋಡಿ ಇದು ದಶರಥನಿಗೆ ತಕ್ಕ ಸೊಸೆ ಸೀತಾದೇವಿ, ಅವಳದು ಇದೇ ಸ್ವಭಾವ. ನೀ ಯಾರಮ್ಮ ಅಂತ ಕೇಳಿದ್ರೆ ರಾವಣ ನಮ್ಮ ಚಿಕ್ಕತಾಯಿ ಕಾಳಿ ಕಳಿಸಿದಾಗ ಅಷ್ಟಾದಶ ವರ್ಷಾಣಿ ಮಮ ಜನ್ಮನಿ ಗಣ್ಯತನೆ 18 ವರ್ಷ ವಯಸ್ಸಾಗಿತ್ತು. ನನ್ನ ಯಜಮಾನರಿಗೆ ವಯಸ್ಸ ಪಂಚವಿಂಶಕ್ಕೆ ಇದೆಲ್ಲ ಕೇಳಿದ್ದೆ ರಾವಣ. ರೈಲಲ್ಲಿ ಹೋಗ್ತಾ ಇರ್ತೀವಿ, ಯಾರೋ ಕೂತಿರ್ತಾರೆ ಎದುರುಗಡೆ, ಯಾವ ಊರಲ್ಲಿ ಇಳಿಬೇಕಮ್ಮ ನೀವು? ನೋಡಿ ನಮ್ಮ ಯಜಮಾನರು ವಿಧಾನಸೌಧದಲ್ಲಿ ಕೆಲಸದಲ್ಲಿದ್ದಾರೆ, ನಮಗೆ 4 ಮಕ್ಕಳು, ಒಂದಕ್ಕೆ ಸಂಬಂಧ ಪಡೆದೇ ಇದ್ದು ಮಾತೆಲ್ಲ ಹೇಳಿ ಹೇಳಿ ಗುರುತು ಪರಿಚಯ ಇಲ್ಲದೆ ಇದ್ದು ಪುರುಷನ ಜೊತೆಯಲ್ಲಿ ಯಾವಳು ಈ ರೀತಿ ಮಾತಾಡ್ತಾಳೆಯೋ ಖಂಡಿತ ಕಷ್ಟಕ್ಕೊಳಗಾಗ್ತಾಳೆ. ಗುರುತಿದ್ದವ್ರ ಜೊತೆ ಬೇಕಾದ ಮಾತಾಡಿ, ಆದರೆ ಗುರುತಿಲ್ಲದೆ ಇದ್ದವ್ರ ಜೊತೆಯಲ್ಲಿ ಎಷ್ಟು ಬೇಕೋ ಅಷ್ಟೇ. ಇದು ವಿಶ್ವಾಮಿತ್ರರು ಬಂದ ಸಂದರ್ಭವೇನು, ದಶರಥ ಕೂತಿರೋ ಸಂದರ್ಭವೇನು? ಅದ್ಯಮೇ ಸಫಲಂಜನ್ಮ. ಅಷ್ಟೇ ಅಲ್ಲ, ಬ್ರೂಹಿ ತತ್ ಪ್ರಾರ್ಥಿತಂ ತುಭ್ಯಂ ಕಾರ್ಯಮಾಗಮನಂ ಪ್ರತಿ. ಏನು ಕೆಲಸಕ್ಕೆ ಬಂದಿದ್ದೀರೋ ಅದನ್ನು ಮೊದಲು ಹೇಳಿಬಿಡಿ, ಅಷ್ಟಕ್ಕೂ ನಿಲ್ಲಿಲ್ಲ. ಕಾರ್ಯಸ್ಯ ನ ವಿಮರ್ಶಂಚ ಗಂತುಮರ್ಹಸಿ ಕೌಶಿಕ. ನಾ ಕೇಳಿದ್ರೆ ದಶರಥ ಕೊಡ್ತಾನೆಯೋ ಇಲ್ವೋ ಅಂತ ನೀವು ಕೊಂಚವೂ ಯೋಚನೆ ಮಾಡಬೇಡಿ. ಕರ್ತಾಚಾಹಮಶೇಷೇಣ ದೈವತಂ ಹಿ ಭವಾನ್ ಮಮ. ನೀವು ದೇವರು ಬಂದಾಗ ಬಂದಿದ್ದೀರಿ, ಕೇಳಿದ್ದನ್ನು ಖಂಡಿತ ಕೊಟ್ಟು ಬಿಡ್ತೇನೆ ನಾನು ಎಂಬುದಾಗಿ ಇಷ್ಟು ದೀರ್ಘವಾಗಿ ಮಾತನಾಡಿದ ದಶರಥ. ವಿಶ್ವಾಮಿತ್ರರಿಗೆ ಹಾರ್ಟ್ ಫೇಲ್ಯೂರ್ ಆಗಬೇಕು ಇದನ್ನು ಕೇಳಿ. ನಾನು ರಾಮನನ್ನು ಕಳಿಸ್ಕೊಡು ಅಂತ ಕೇಳೋಕೆ ಬಂದಿದ್ದೀನಿ, ಇವನು ಕಳಿಸ್ತಾನೋ ಇಲ್ವೋ ಯಾವ ಬಾಯಿಂದ ಕೇಳಲಿ ಅಂತ ಚೌಕಾಶಿ ಮಾಡ್ತಾ ಇದ್ದವರಿಗೆ ಇದನ್ನು ಕೇಳಿ ಎಷ್ಟು ಆನಂದವಾಯಿತು. ವಾಲ್ಮೀಕಿ ಬರೀತಾರೆ, ಈ ಶ್ಲೋಕಕ್ಕೆ ಸರಿ ಹೊಂದುವ ಶ್ಲೋಕ ಬೇರೆ ಯಾವ ರಾಮಾಯಣದಲ್ಲಿಯೂ ಇಲ್ಲ. ಇತಿ ಹೃದಯ ಸುಖಂ ನಿಶಮ್ಯ ವಾಕ್ಯಂ ಶ್ರುತಿ ಸುಖಂ ಆತ್ಮವತ ವಿನೀತ ಮುಕ್ತಂ. ಹೃದಯ ಸುಖಂ ಶ್ರುತಿ ಸುಖಂ, ಕೇಳೋಕ್ಕೂ ಹಿತವಾಗಿದೆ, ಹೃದಯಕ್ಕೂ ತಂಪಾಗಿದೆ. ಪ್ರಚಿತ ಗುಣಯಶ ಗುಣೈರ್ವಿಶಿಷ್ಟ ಪರಮರ್ಷಿ ಪರಮಂ ಜಗಾಮಹರ್ಷಂ. ಪರಮರ್ಷಿಯಾದ ವಿಶ್ವಾಮಿತ್ರರಿಗೆ ಪರಮಹರ್ಷ ಉಂಟಾಯಿತು. ಎಂಥ ಶ್ಲೋಕ ಬರೆದಿದ್ದಾರೆ. ಆ ಋಷಿ ಅಂತವರು, ಅವರ ಹರ್ಷ ಎಂಥದ್ದು. ಆ ಕೇಳಿದ ಮಾತು ಎಷ್ಟು ಹಿತವಾಗಿತ್ತು, ಮನಸ್ಸಿಗೆ ಹೇಗಿತ್ತು, ಕಿವಿಗೆ ಹೇಗಿತ್ತು. ವೃತ್ತವನ್ನು ಬದಲಿ ಮಾಡ್ತಾರೆ. ಒಂದು ಸರ್ಗ ಮುಕ್ತಾಯವಾಗುವಾಗ ವಾಲ್ಮೀಕಿ ವೃತ್ತಾಂತರವನ್ನು ಮಾಡ್ತಾರೆ. ಆದರೆ ವಾಲ್ಮೀಕಿ ಬಿಡಲಿಲ್ಲ. ಮುಂದಿನ ಸರ್ಗದಲ್ಲಿ ಹೇಳಿದರು, ಅಯ್ಯೋ ಅನ್ಯಾಯವಾಗಿ ಕೈ ಕಟ್ಟಾಕೊಂಡ್ರಲ್ಲ ಪಾಪ ಚಕ್ರವರ್ತಿಗಳು. ಅವರು ಕೇಳಿದ್ದೆಷ್ಟು ಎಷ್ಟು ಉತ್ತರ ಕೊಡಬೇಕಾಗಿತ್ತು. ತಚ್ಛುತ್ವ ರಾಜಸಿಂಹಸ್ಯ ವಾಕ್ಯಂ ಅದ್ಭುತ ವಿಸ್ತರಂ. ಇಷ್ಟು ವಿಸ್ತಾರವಾದ ಜವಾಬು ಹೇಳ್ತಾನೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ತುಂಬ ಆನಂದವಾಗಿ ಹೋಯಿತು ವಿಶ್ವಾಮಿತ್ರರಿಗೆ. ಯತ್ತು ಮೇ ಹೃದ್ಗತಂ ವಾಕ್ಯಂ ತಸ್ಯ ಕಾರ್ಯಸ್ಯ ನಿಶ್ಚಯಂ. ದೊರೆಯೇ, ನನ್ನ ಹೃದಯದಲ್ಲಿ ಒಂದು ಭಾವನೆ ಇದೆ, ಒಂದು ಕಾರ್ಯಕ್ಕಾಗಿ ಬಂದಿದ್ದೇನೆ. ಕೂರುಶ್ವರಾಜ ಶಾರ್ದೂಲ ಭವ ಸತ್ಯ ಪ್ರಜಸ್ತವ. ನೀನೇನು ಪ್ರತಿಜ್ಞೆ ಮಾಡಿಕೊಟ್ಟಿದ್ದೀಯೇ ಅದು ಪೂರ್ಣವಾಗಲಿ, ಆ ಮಾತನ್ನು ನೆನೆಸಿಕೊಡು. ನಾನೇನು ಹೆಚ್ಚು ಕೇಳ್ತಾ ಇಲ್ಲ. ಏನು ಸ್ವಾಮಿ ಹೇಳಿ ಮೊದಲು ಅಂತಾನೆ ದಶರಥ. ಏನೂ ಇಲ್ಲ, ನಾನೊಂದು ಯಾಗ ಮಾಡ್ತಾ ಇದ್ದೇನೆ. ನಿಮ್ಮ ಊರು ಅಯೋಧ್ಯೆಗೆ ಸಮೀಪದಲ್ಲಿ ಸಿದ್ಧಾಶ್ರಮ ಅಂತ ಒಂದು ಜಾಗ. ಸಿದ್ಧಾಶ್ರಮದಲ್ಲಿ ವಾಮನಾವತಾರ ಜಾಗ. ಅದು ಅದಿತಿ ಕಶ್ಯಪರು ತಪಸ್ಸು ಮಾಡಿದ ಜಾಗ. ಇವತ್ತು ಆ ಜಾಗ ನೋಡ್ಬೋದು. ಅಲ್ಲಿ ನನ್ನ ಯಾಗ ಪೂರ್ತಿ ಆಗ್ತಾ ಇಲ್ಲ. ಯಾರೋ ರಾಕ್ಷಸರು ಬಂದು ತೊಂದರೆ ಕೊಡ್ತಾರೆ, ಅದಕ್ಕೆ ನನಗೆ ರಕ್ಷಣೆ ಬೇಕು. ಇಷ್ಟೇ ತಾನೇಂದ ದಶರಥ. ಸ್ವಲ್ಪ ತಾಳೋ ಮಹಾರಾಯ, ವಾಕ್ಯ ಹೇಳೋಷ್ಟರಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೆಲ್ಲ ಅಂಥೇಳಿ. ಕಾಕಪಕ್ಷಧರಂ ಶೂರಂ ಜ್ಯೇಷ್ಠಂ ಮೇ ದಾತುಮರ್ಹಸಿ. ಈ ಮಗು ಚೋಟುದ್ದ ಇದ್ದಾನಲ್ಲ, ಕಾಕಪಕ್ಷಧರಂ. ತಲೆ ಬಾಚಿದ್ರೆ ಆ ಹುಡುಗನಿಗೆ 2 ಕಡೆ ಕೂದಲು ಜಡೆಯಲ್ಲಿ ಸೇರ್ತಾ ಇಲ್ಲ. ನಮಗೆಲ್ಲ ಚಿಕ್ಕ ವಯಸ್ಸಲ್ಲಿ ತಲೆ ಕೂದಲು ಆ ಜಡೆ ಜುಟ್ಟು ಎಷ್ಟುದ್ದ ಆಯಿತು, ಪೃಷ್ಠದ ತನಕ ಬರ್ತಿರೋರು. ಊರಲ್ಲಿ ಜನ ಕೇಳೋರು, ಯಾವ ಮಂಡಿ ಅಕ್ಕಿ ಊಟ ಮಾಡ್ತೀರಿ ನೀವು ಸ್ವಾಮಿ ಅಂತ. ಬೇಡ ಅಂದರೂ ಗಂಟು ಹಾಕಿದ್ರೆ ತಲೆಗಿಂತ ದೊಡ್ಡ ಗಂಟಿರೋರು ಒಂದು ಕಾಲದಲ್ಲಿ. ಎಲ್ಲ ಹೋಯಿತು, ಹೇಳ್ಕೊಂಡು ಪ್ರಯೋಜನವಿಲ್ಲ. ಬ್ರಾಹ್ಮಣನಿಗೆ ವೇದ ಶಿಖ ಹೃದಯಂಯು ಬೆಕ್ಕ ಮಾಜಬ್ದು ಶಿಖ ಅಂದರೆ ವೇದ ಸ್ಥಾನ. ಕ್ಷತ್ರಿಯನಿಗೆ ಸ್ವಲ್ಪವೇ ತಲೆ ಮುಂದೆ ತೆಗಿತಾರೆ. ಅದು ಎಡಗಡೆ ಬಲಗಡೆ ಬಾಚಿ ತಾಯಿ ಮುಡಿ ಕಟ್ಟಬೇಕು, ಜಡೆ ಹಾಕಬೇಕು ಅಂತ ನೋಡ್ತಾಳೆ. ಅನೇಕ ಕೂದಲುಗಳು ಜಡೆ ಒಳಕ್ಕೆ ಹೋದರೂ ಎಡಗಡೆ ಬಲಗಡೆ ರೆಕ್ಕೆಗಳಂತೆ, ಕಾಗೆ ರೆಕ್ಕೆಗಳಂತೆ ಕೂದಲು ಎದ್ದುಕೊಂಡಿವೆ, ಒಳಗೆ ಸೇರ್ತಾ ಇಲ್ಲ. ಅದು ನೋಡೋದಕ್ಕೆ ಒಂದು ಚಂದ. ಆ ಕೂದಲು ಸೇರದೇ ಇದ್ದದ್ದೇ ಒಂದು ಚಂದ. ಇದನ್ನು ವರ್ಣಿಸಿ ತ್ಯಾಗರಾಜ ಸ್ವಾಮಿಗಳು ಒಂದು ಹಾಡು ಬರೆದಿದ್ದಾರೆ. ರಾಮ ನಡೆದರೆ
ಆ ಜಡೆಯಲ್ಲಿ ಸೇರದೆ ಅದು ಕೂದಲು ಹೇಗೆ ಆಡ್ತಿತ್ತು ಪ್ರಭು, ಅದನ್ನು ನೋಡಲಿಲ್ವಲ್ಲೋ ಅಂತ ಅಳ್ತಾರೆ ಪಾಪ. ಅದನ್ನು ನೋಡಿ ವಿಶ್ವಾಮಿತ್ರಿಗೂ ಮನಸ್ಸು ಚಂಚಲವಾಗಿದೆ. ಕಾಕಪಕ್ಷಧರಂ, ಜುಟ್ಟು ಬಾಚಿದ್ರೆ ಕೂದಲು ಒಳಗೆ ಸೇರ್ತಾ ಇಲ್ಲ. ಶೂರಂ, ಅವನು ಶೂರ ಅಂತಾರೆ. ಅವನು ಬಿಲ್ವಿದ್ಯೆಯಲ್ಲಿ ನೋಡಿದ್ರು, ಅವನು ಪರಾಕ್ರಮ ಎಲ್ಲಿ ನೋಡಿದ್ರು? ನೋಡಿಲ್ಲ. ಅವನು ಯಾರು ಅಂತ ಗೊತ್ತಿದೆ, ಬಾಯಿ ಬಿಟ್ಟು ಹೇಳೋ ಹಾಗಿಲ್ಲ. ದಶರಥನಿಗೆ ಗೊತ್ತಿಲ್ಲ, ಇವರು ತಿಳಿಸುವಂತಿಲ್ಲ. ಇದು ಇಂಟರ್ವ್ಯೂ ಆಗಿದೆ ನೋಡಿ. ಇದು ಪ್ರಶ್ನೆ ಕೇಳ್ತಾರೆ ಇಂಟರ್ವ್ಯೂನಲ್ಲಿ, ನನಗೆ ಉತ್ತರ ಗೊತ್ತಿದೆ ಆದರೆ ಹೇಳೋ ಹಾಗಿಲ್ಲ. ಈಗ ಯಾರ್ಯಾರು ಕೆಲಸ ಕೊಡ್ತಾರೆ ನಿಮಗೆ? ಪ್ರಶ್ನೆಗೆ ಉತ್ತರ ಕೊಟ್ಟರೆ ಕೊಡೋದಿಲ್ಲ ಸರಿಯಾಗಿ. ಇದು ಎಂಥ ಇಂಟರ್ವ್ಯೂ ಇದು? ಜ್ಯೇಷ್ಠಂ, ನಿನಗೆ ದೊಡ್ಡ ಮಗ ಆಗಿದ್ದಾನಲ್ಲ ಈ ರಾಮನನ್ನು ಮೇ ದಾತುಮರ್ಹಸಿ, ನನಗೆ ಕೊಡು ಅಂತ ಕೇಳಿದರು. ಮೇ ದಾತುಂ ಚತುರ್ಥಿ ವಿಭಕ್ತಿಯಲ್ಲಿ, ಷಷ್ಠಿ ವಿಭಕ್ತಿಯಲ್ಲಿ 2 ಕಡೆ ಬರ್ತದೆ ಮೇ ಅನ್ನುವ ಶಬ್ದ. ವ್ಯಾಕರಣ ಮರ್ಯಾದೆಯಲ್ಲಿ ಹೇಳ್ತಾರೆ, ಈ ಶಬ್ದಕ್ಕೆ ನಾವು ಕನ್ನಡದಲ್ಲಿ ಪ್ರಯೋಗ ಮಾಡಿದರೆ ಅರ್ಥ ಬೇರೆ ಆಗುತ್ತೆ. ಈಗ ಅಗಸ ಬರ್ತಾನೆ, ಬಟ್ಟೆಗಳ ಸಿದ್ಧ ಮಾಡಿರ್ತೇವೆ. ಅಗಸನಿಗೆ ಬಟ್ಟೆ ಕೊಡು, ಅಗಸನಿಗೆ ದಾನ ಕೊಡು ಅಂತ ಅರ್ಥವಲ್ಲ. ಅಗಸನಿಗೆ ಬಟ್ಟೆ ಕೊಡು ಅಂದರೆ ಕೊಟ್ಟರೆ ಮಡಿ ಮಾಡಿ ವಾಪಸ್ ಕೊಡ್ತಾನೆ ಅಂತ ಒಂದರ್ಥ. ಇನ್ನು ಅವರಿಗೆ ಧಾನ್ಯ ಕೊಡು, ಭಿಕ್ಷಕರು ಬಂದಿದ್ದಾರೆ ಅಂದರೆ ಅವನಿಗೆ ಕೊಟ್ಟು ಬಿಡು ಅಂತ ಒಂದರ್ಥ. ಇಲ್ಲಿ ವಿಶ್ವಾಮಿತ್ರರು ಕೊಂಚ ಕಾಲ ರಾಮನನ್ನು ನನಗೆ ಕೊಡು, ಅವನಿಗೆ ವಿವಾಹವನ್ನು ಮಾಡಿ ಮತ್ತೆ ತಂದು ಕೊಡ್ತೇನೆ ಅಂತ ಅವರೊಂದು ಅರ್ಥ ಹೇಳ್ತಿದ್ದಾರೆ. ದಶರಥನ ಗಡಿಬಿಡಿಯಲ್ಲಿ ಅವನಿಗೆ ಬೇರೆ ಅರ್ಥವಾಗ್ತಾ ಇದೆ. ಶಕ್ತೋ ಹ್ಯೇಷ ಮಯಾ ಗುಪ್ತೋ ದಿವ್ಯೇನ ಸ್ವೇನ ತೇಜಸ, ನಾನವನನ್ನು ರಕ್ಷಿಸ್ತೇನೆ ನನ್ನ ತೇಜಸ್ಸಿನಿಂದ. ಶ್ರೇಯಶ್ಚಾಸ್ಮೈ ಪ್ರದಾಸ್ಯಾಮಿ, ಅವನಿಗೊಂದು ಶ್ರೇಯಸ್ಸನ್ನು ಕೊಡುವುದೇ ನಾ ಕೊಡ್ತೇನೆ ಎಂದರು. ಏನರ್ಥ ಮಾಡ್ತೀರಿ? ಮೇಲರ್ಥ, ಅವನಿಗೊಂದು ಒಳ್ಳೆಯದನ್ನು ಮಾಡುವುದಿದೆ, ಒಂದು ಮಂಗಳವನ್ನು ಮಾಡುವುದಿದೆ. ಏನು ಮಂಗಳ ಮಾಡ್ತಾರೆ? ತನಗೆ ಹೊಟ್ಟೆಗಿಲ್ದೇದು ಪುಳಿಸಾರ ಬ್ರಾಹ್ಮಣ ಈ ಮಗನನ್ನು ಕರ್ಕೊಂಡು ಹೋಗ್ತಾನೆ, ಅವನಿಗೂ ಹೊಟ್ಟೆಗಿಲ್ದಾಗ ಮಾಡ್ತಾನೆ. ಇದೇ ಶ್ರೇಯಶ್ಚಾಸ್ಮೈ ಪ್ರದಾಸ್ಯಾಮಿ. ಒಂದು ಹೋಟ್ಲೆ, ಒಂದು ಲಾಡ್ಜ್, ಎಲ್ಲಿ ಕರ್ಕೊಂಡು ಹೋಗ್ತಾರೆ? ನೆಲದ ಮೇಲೆ ಮಲಗ್ತಾರೆ, ನದಿ ನೀರು ಕುಡಿಸ್ತಾರೆ, ಆಶ್ರಮ ಬರೋ ತನಕ ನಡೆಸಿಕೊಂಡು ಹೋಗ್ತಾರೆ. ತಾವು ಹೇಗಿರ್ತಾರೆ? ರಾಮನನ್ನು ಋಷಿಕುಮಾರನಂತೆ ಬೆಳೆಸ್ತಾರೆ. ಏನು ಒಳ್ಳೆಯದು ಮಾಡ್ತಾರೆ? ಮೇಲರ್ಥ ಗೊತ್ತಾಗೋದಿಲ್ಲ, ಒಳಗಿನರ್ಥ. ಶ್ರೀರೂಪಿಣಿಯಾದ ಲಕ್ಷ್ಮಿಯನ್ನು ಕೊಡಿಸ್ತೇನೆ, ಶ್ರೇಯಶ್ಚಾಸ್ಮೈ ಪ್ರದಾಸ್ಯಾಮಿ, ಇವನಿಗೆ ವಿವಾಹವನ್ನು ಮಾಡಿಸ್ತೇನೆ. ಇವನ ಪತ್ನಿ ಲಕ್ಷ್ಮೀದೇವಿ ಭೂದೇವಿ ಈಗ ಜನಕನ ಮನೆಯಲ್ಲಿ ಅವನ ಪುತ್ರಿ ರೂಪದಲ್ಲಿದ್ದಾಳೆ. ಸೀತಾ ಕಲ್ಯಾಣ ಮಾಡಿಸ್ತೇನೆ. ಶ್ರೇಯಶ್ಚಾಸ್ಮೈ ಪ್ರದಾಸ್ಯಾಮಿ. ಬಹುರೂಪಂ ನ ಸಂಶಯ, ಅನೇಕ ರೂಪದ್ದು ಅಂದರು. ಬಲಾತಿಬಲ ವಿದ್ಯೆ ಕೊಡಬೇಕು. ತಾವು ಶಂಕರನಿಂದ ಪಡ್ಕೊಂಡು ಬಂದ ಲೋಕನಾಶಕರವಾದ ಶಸ್ತ್ರಾಸ್ತ್ರಗಳನ್ನೆಲ್ಲ ಧಾರೆ ಎರೆದು ಕೊಟ್ಟು ಅವು ಸಾದ್ಗುಣ್ಯವಾಗಬೇಕು, ತಮ್ಮ ಜನ್ಮ ಸಾರ್ಥಕ ಆಗಬೇಕು. ರಾಮ ಯಾರಂತ ಲೋಕಕ್ಕೆ ತಿಳಿಯಬೇಕು, ಶಿವಧನುರ್ಭಂಗ ಆಗಬೇಕು, ತಾಟಕ ಸಂಹಾರವಾಗಬೇಕು, ಅದು ಪರಶುರಾಮರಿಗೆ ತಿಳಿಯಬೇಕು. ಶ್ರೇಯಶ್ಚಾಸ್ಮೈ ಪ್ರದಾಸ್ಯಾಮಿ ಬಹುರೂಪಂ ನ ಸಂಶಯ. ಇನ್ನು ಹೇಳ್ತಾ ಇದ್ದಾರೆ. ದಶರಥ ಮೂರ್ಛೆ ಹೋಗಿಬಿಟ್ಟ. ಪ್ರವಚನ ಕೇಳ್ತಾ ಶ್ರೋತೃಗಳು ನಿದ್ದೆ ಮಾಡ್ತಾರೆ ನೋಡಿ. ಅದೇ ರೀತಿಯಲ್ಲಿ ದಶರಥ ಮೂರ್ಛೆ ಹೋಗಿಬಿಟ್ಟ. ನೀರು ತಂದರು, ತಲೆಗೆ ತಟ್ಟಿದ್ರು. ಮಹಾರಾಜರೇ ಏನಾಯಿತು? ಆ ಬ್ರಾಹ್ಮಣ ಬಂದಿದ್ದಾನೆ ನೋಡಿ, ಏನೋ ಕೇಳ್ತಾ ಇದ್ದಾನೆ, ಏನು ಹೇಳಲಿ ಅವನಿಗೆ? ವಿಶ್ವಾಮಿತ್ರರು ಕಣ್ಣು ಮುಚ್ಚಿದ್ದಾರೆ, ರಾಮಗುಣ ಧ್ಯಾನದಲ್ಲಿ ಮುಂದುವರಿಸ್ತಾ ಇದ್ದಾರೆ. ದಶರಥನ ನೋಡಿದರು, ಬಹಳ ಪಶ್ಚಾತ್ತಾಪವಾಯಿತು. ಅಯ್ಯೋ, ಈ ಚಕ್ರವರ್ತಿಯ ದುಸ್ಥಿತಿಯನ್ನು ನೋಡು. ರಾಮನನ್ನು ಪಡೆದ ತಪಸ್ ಮಾಡಿದವರು ದೇವತೆಗಳು, ಲೋಕದ ಬ್ರಾಹ್ಮಣರು. ಕಂಟಕ ಹೋಗಬೇಕು, ರಾವಣ ಹೋಗಬೇಕು. ಅದಕ್ಕೆ ಅವನು ಕೃಪೆಯಿಂದ ದಶರಥ ತಂದೆಯಾಗಲಿ ಅಂತ ಆರಿಸಿಕೊಂಡ್ರೆ, ಇವನು ನನ್ನ ಮಗ ಅಂತ ತಿಳ್ಕೊಂಡು ನನ್ನ ಮನೆಯಲ್ಲಿರಬೇಕು ಅಂತ ಗುಟ್ಟಾಗಿಟ್ಕೋಬೇಕು ಅಂತ ನೋಡ್ತಾ ಇದ್ದಾನಲ್ಲ, ಇವನಿಗೆ ಹೇಗೆ ತಿಳಿಸ್ಬೇಕು? ರಾಮ ಯಾರು ಅಂತ ತಿಳಿಸ್ಬೇಕು, ಆದರೆ ಹೇಳೋ ಹಾಗಿಲ್ಲ. ಅದಕ್ಕೋಸ್ಕರವಾಗಿ ಒಂದು ಮಹಾವಾಕ್ಯವನ್ನು ಪ್ರಯೋಗ ಮಾಡ್ತಾರೆ. ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯಪರಾಕ್ರಮಂ ವಸಿಷ್ಠೋಪಿ ಮಹಾತೇಜಾ ಏಚೇ ಮೇ ತಪಸಿ ಸ್ಥಿತಾ. ರಾಮಾಯಣದಲ್ಲಿ ಇದು 2ನೇ ಮಹಾವಾಕ್ಯ. ಮಾನುಷಾದ ಪ್ರತಿಷ್ಠಾಂತ ಮಗಮ ಶಾಶ್ವತಿ ಸಮಾಹ ಮೊದಲನೇ ಮಹಾವಾಕ್ಯ. ಈ 2ನೇ ಮಹಾವಾಕ್ಯ. ಬಾಲಕಾಂಡದಲ್ಲಿ 13 ಮಹಾವಾಕ್ಯಗಳು, ಒಂದೊಂದು ಕಾಂಡದಲ್ಲಿ ಹೀಗೆ ಮಹಾವಾಕ್ಯಗಳು ತುಂಬ ಚಿಂತನೀಯವಾದವು. ಅಹಂ ವೇದ್ಮಿ ಮಹಾತ್ಮಾನಂ, ಈ ರಾಮ ಯಾರು ಅಂತ ನನಗೆ ಗೊತ್ತು. ಈ ರಾಮ ಸಾಮಾನ್ಯಲ್ಲ, ಇವನು ಮಹಾತ್ಮ.
ಸತ್ಯ ಪರಾಕ್ರಮಂ ರಾಮಂ ನೋಡುವುದಕ್ಕೆ ತುಂಬ ಮುದ್ದಾಗಿದ್ದಾನೆ, ಎಲ್ಲರಿಗೂ ಪ್ರೀತಿ ಉಂಟಾಗ್ತದೆ, ಮನೋಹರವಾಗಿ ಕಾಣಿಸ್ತಾ ಇದ್ದಾನೆ, ಅತ್ಯದ್ಭುತ ರೂಪ. ಆದರೆ ಅಷ್ಟೇ ಪರಾಕ್ರಮವನ್ನು ಉಳ್ಳವನು. ಸೌಕುಮಾರ್ಯ ಕಾಠಿಣ್ಯ ಎರಡೂ ಒಟ್ಟಿಗೆ ಇದೆ. ಶತ್ರುತಾಪನ ಮಾಡುವವನು, ಮಿತ್ರರನ್ನು ಸಂತೈಸುವವನು, ಭಕ್ತರನ್ನು ಅನುಗ್ರಹ ಮಾಡುವವನು, ಶತ್ರುಗಳನ್ನು ಸಂಹಾರ ಮಾಡುವವನು. ಈ ಎರಡೂ ಗುಣಗಳು ಭಗವಂತನೊಬ್ಬನಿಗೆ ಉಂಟು. ರಾಮಂ ಸತ್ಯ ಪರಾಕ್ರಮಂ ಅಹಂ ವೇದ್ಮಿ. ಅವನು ಯಾರು? ನಾನು ಬಲ್ಲೆ ಎಂದರು. ಹೌದು, ನೀವು ಬಲ್ಲಿರಿ ಅಂತ ಹೇಳಿದ್ರೆ ನನಗ್ಯಾಕೆ ಗೊತ್ತಾಗಬೇಕು? ರಾಮ ಯಾರು ನೀವು ಗೊತ್ತು ಅಂದ್ರಿ, ಯಾತಕ್ಕೆ? ನಿಮ್ಮ ಕಾರ್ಯ ಸಾಧನೆಗೆ ಕರ್ಕೊಂಡು ಹೋಗಬೇಕು ಅಂತ ಏನೇನೋ ಹೇಳ್ತೀರಿ, ನಿಮ್ಮ ಕೆಲಸ ಆಗೋದಕ್ಕೆ ಏನು ಬೇಕಾದ್ರೆ ಹೇಳ್ತೀರಿ, ನಾನು ಹೇಗೆ ನಂಬಲಿ? ಅದಕ್ಕೆ ಹೇಳಿದ್ರು, ನಿನ್ನ ಕುಲಗುರು ಇದ್ದಾರಲ್ಲ ವಸಿಷ್ಠರನ್ನೇ ಕೇಳು. ವಿಶ್ವಾಮಿತ್ರರಿಗೆ ರಾಮ ಯಾರು ಅಂತ ಗೊತ್ತಾಗಿದೆಯೇ ಗೊತ್ತಾಗಿಲ್ಲವೇ ಅಂತ ನೀನು ವಸಿಷ್ಠರನ್ನೇ ಕೇಳು. ದಯವಿಟ್ಟು ಮಾತನಾಡಬಾರ್ದು, ಇಲ್ಲಿ ತೊಂದರೆ ಆಗುತ್ತಪ್ಪ. ವಸಿಷ್ಠೋಪಿ ಮಹಾತೇಜಾಹ. ನಗತಾ ಕೂತಿದ್ದಾರೆ ವಸಿಷ್ಠರು, ಮಹಾ ತೇಜಸ್ವಿಗಳು, ಅವರನ್ನು ಕೇಳೆಯ. ಇದು ವಿಶ್ವಾಮಿತ್ರ ದಶರಥ ಸಂವಾದದಲ್ಲಿ ವಸಿಷ್ಠರು ಮೌನವಾಗಿ ಕೂತಿದ್ದಾರೆ. ಅವರು ತುಂಬ ಮಿತವಾಗಿ ಮಾತನಾಡುವರು. ವಸಿಷ್ಠೋ ಜಪತಾಂ ಶ್ರೇಷ್ಠ. ಸರ್ವದಾ ಜಪಶೀಲರು, ಒಂದು ಮಂತ್ರ ಜಪ ಮಾಡ್ತಿದ್ದರು, ಹೆಚ್ಚು ಮಾತಾಡೋವರಲ್ಲ. ಅಂಥ ವಸಿಷ್ಠರನ್ನು ಕೇಳು. ನೀವು ಬ್ರಾಹ್ಮಣರು, ಅವರು ಬ್ರಾಹ್ಮಣರು, ನೀವು ಅವರ ಶಿಷ್ಯರು, ನಿಮಗೆ ಸರಿಯಾಗಿ ರೆಕಮೆಂಡೇಶನ್ ಅವರು ಮಾಡಿಬಿಡ್ಬೋದು. ನನ್ನ ಗತಿ ಏನು? ರಾಮನನ್ನು ಹ್ಯಾಕೆ ಕಳಿಸೋದು? ಹಾಗಿದ್ದು ಒಂದು ಕೆಲಸ ಮಾಡು, ನಿನ್ನ ಸಭೆಯಲ್ಲಿ ನಾನು ಹೇಳಿದ್ದು ಬೇಡ, ವಸಿಷ್ಠ ಹೇಳಿದ್ದು ಬೇಡ. ಏ ಚೇಮೇ ತಪಸಿ ಸ್ಥಿತ. ವಾಮದೇವರನ್ನು ಕೇಳು. ಗರ್ಭಸ್ಥ ಋಷಿ ವಾಮದೇವ. ಬ್ರಹ್ಮಸೂತ್ರ. ತಾಯಿ ಗರ್ಭದಲ್ಲಿದ್ದಾಗಲೇ ಉಕ್ಕಿನ ಕೋಟೆಗಳಂಥ ಬಂಧನಗಳನ್ನು ವಾಮದೇವರು ಕಳೆದುಕೊಂಡರು. ಅಹಂ ಮನುರಭವಂ. ನಾ ಹಿಂದೆ ಮನುವಾಗಿದ್ದೆ, ಕಕ್ಷೀವಂತನಾಗಿದ್ದೆ, ಹೀಗೆಲ್ಲ ಹೇಳ್ತಾರೆ. ತಾಯಿ ಗರ್ಭದಲ್ಲಿದ್ದಾಗಲೇ ನಿರ್ಮೋಹತ್ವವನ್ನು ಪಡೆದವರು. ಅವರನ್ನು ಕೇಳಬೇಕಾದ್ರೆ ಒಬ್ಬೊಬ್ಬರನ್ನಾಗಿ ಕೇಳು, ಬ್ಯಾಲೆಟ್ ಪೇಪರ್ ಹಾಕಿ ಕೇಳು, ಒಟ್ಟಿಗೆ ಕೇಳಬೇಡ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ಶ್ಲೋಕಕ್ಕೆ ನಾನಾರ್ಥ ಮಾಡ್ತಾರೆ. ಅಹಂ ವೇದ್ಮಿ. ಈ ಶ್ಲೋಕ ಯಾವ ವೇದವಾಕ್ಯದ ರೂಪಾಂತರ ಅಂತ ಕೇಳಬಹುದು. ವೇದವಾಕ್ಯಗಳನ್ನು ಮರೆಸಿ ಹೇಳೋದಕ್ಕೊಂದು ಮರ್ಯಾದೆ ಇದೆ. ಸ್ಮೃತಿ ಗ್ರಂಥಗಳಲ್ಲಿ ವೇದ ಓದಿದವರಿಗೆ ಈ ವಾಕ್ಯ ನೋಡಿದ್ರೆ ಅದು ನೆನಪು ಬರಬೇಕು, ಓದದೇ ಇದ್ದವರಿಗೆ ಇದು ಯಾವ ವಾಕ್ಯ ಅಂತ ಗೊತ್ತಾಗಿರಬಾರ್ದು. ಅಂಥದ್ದೊಂದು ವಾಕ್ಯ ಇದೆಯಲ್ಲ ಅಂದರೆ ಪುರುಷ ಸೂಕ್ತದಲ್ಲಿಯೇ ಇದೆ. ಇದು ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂತಮ ಸಪರಸ್ತಾತ್ ತಮೇವಂ ವಿದ್ವಾನ್ ಅಮೃತ ಭವತಿ. ಆ ಪುರುಷ ಸೂಕ್ತ ವಾಕ್ಯವನ್ನು ರೂಪಾಂತರದಲ್ಲಿ ಹೇಳ್ತಿದ್ದಾರೆ ವಿಶ್ವಾಮಿತ್ರರು. ಅಹಂ ವೇದ್ಮಿ. ಅಹಂಕಾರದಿಂದ ಹೇಳಬಹುದೇ ಜ್ಞಾನವನ್ನು ಅಂತ ಕೇಳಬಹುದು. ದೇವರು ನಿಮಗೆ ಗೊತ್ತಿದ್ದಾನೆ ಅಂದರೆ ಸೂತ್ರಕಾರ ಹೇಳ್ತಾರೆ, ಗೊತ್ತಿದ್ದರೂ ಗೊತ್ತಿಲ್ಲದವನಂತೆ ನಾಟಕ ಆಡಬೇಕು. ಬುಧೋ ಬಾಲಕವತ್ ಕ್ರೀಡೇತಿ ತಾವು ಹೇಳಿದ್ರಿ. ಬಾಲ್ಯೇ ತಿಷ್ಠಾಸೇತ್. ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇ ತಿಷ್ಠಾಸೇತ್. ಮಹಾಪಂಡಿತ, ಮಹಾಜ್ಞಾನಿ, ಮಹಾಯೋಗಿ ಆಗಿದ್ದರು. ಅವನು ನಿಜವಾದ ಜ್ಞಾನಿಯಾಗಿದ್ದರೆ, ನಿಜವಾದ ಯೋಗಿಯಾಗಿದ್ದರೆ ಸಣ್ಣ ಬಾಲಕನಂತೆ ಹಿ ಶುಡ್ ಟ್ರೈ ಟು ಬಿ ಇನ್ ಇನ್ನೋಸೆನ್ಸ್. ಜ್ಞಾನ ಪ್ರದರ್ಶನ ಮಾಡಬಾರದು. ಯಾಕೆ? ಚಿತ್ತ ಚಂಚಲವಾಗುತ್ತೆ. ವಾದಕ್ಕೆ ಯಾರು ಹೇಳಿದರೆ, ವಾದದಲ್ಲಿ ಸೋತು ಹೋದರೆ, ನಿಮ್ಮ ಪಕ್ಷ ಹೋದರೆ ನೀವು ಮಾಡಿ ತಪಸ್ಸೆಲ್ಲ ವ್ಯರ್ಥವಾಗುತ್ತೆ. ಇದು ವಾದದಿಂದ ಸಿದ್ಧವಾಗುವುದಲ್ಲ. ಭಗವಂತನ ಜ್ಞಾನ ವಾದದಿಂದ ಬರುವುದಲ್ಲ. ನೈಷಾ ತರ್ಕೇಣ ಮತಿರಾಪನೇಯ. ತರ್ಕ ಪ್ರತಿಷ್ಠಾನ ಬ್ರಹ್ಮಸೂತ್ರ. ತರ್ಕಕ್ಕೆ ಪ್ರತಿಷ್ಠೆ ಇಲ್ಲ, ಬೇಸಿಲ್ಲ. ಲಾಜಿಕ್ ಏನು ಮಾಡುತ್ತೆ? ಎರಡು ಅನುಭವಗಳನ್ನು ಹೊಂದಿಸಿಕೊಡಬಹುದು. ಬಟ್ ಲಾಜಿಕ್ ಕ್ಯಾನಾಟ್ ಜನರೇಟ್ ಎಕ್ಸ್ಪೀರಿಯನ್ಸ್. ಭಗವಂತನ ಅನುಭವವನ್ನು ವ್ಯಾಕರಣಶಾಸ್ತ್ರ ಕೊಡಲಾರದು, ತರ್ಕಶಾಸ್ತ್ರ ಕೊಡಲಾರದು. ಇದೆಲ್ಲವೂ ಹೋಗಿ ಎಲ್ಲಿ ಸೇರ್ತದೆಯೋ ಸರ್ವೇ ವೇದ ಯತ್ಪದಮಾವನಂತಿ ಸಮಾನಸೀನ ಆತ್ಮ ಜನಾನಾಂ. ಯೋಗದಲ್ಲಿ ಮಾತ್ರ ಹೃದಯದಲ್ಲಿ ಭಗವಂತ ಚಿಂತನೆ ಮಾಡಬೇಕು. ಅದು ನಿಮಗೆ ಸಿದ್ಧಿಯಾದ ಮೇಲೆ ಮಾತಿಗೆ ಉಪಯೋಗವಿಲ್ಲ. ಇನ್ನೊಬ್ಬರ ಜೊತೆ ವ್ಯರ್ಥವಾದ ಮಾತನ್ನಾಡಬಾರದು. ಅಂಥವ್ರು ಅಹಂ ವೇದ್ಮಿ ಅಂತ ಹೇಳ್ತಾ ಇದ್ದಾರಲ್ಲ ಅಂದರೆ ಇದು ಧನ್ಯತಾಭಾವದಿಂದ ಬಂದ ಅಹಂ ಶಬ್ದವೇ ಹೊರತು ರಾಜಸ ಅಥವಾ ತಾಮಸ ರೂಪದಲ್ಲಿ ಬಂದಂಥ ಭಾವವಲ್ಲ. ಇಲ್ಲಿ ಅಹಂ ಅಂತ ಬರಬಾರದು. ಅಂದರೆ ವೇದಾಹಮೇತಂ ಅಲ್ಲಿ ಬಂತಲ್ಲ, ಅಲ್ಲಿ ಹೇಳಬಾರದು.
ಅಲ್ಲಿ ವೇದ ಪುರುಷನೇ ಹೇಳಿದ್ನಲ್ಲ, ಅದೇ ಶಬ್ದ ಪ್ರಯೋಗ. ಇಷ್ಟು ಮಾತ್ರ ಅಲ್ಲ, ಸೀತಾದೇವಿಯನ್ನು ಕೈ ಹಿಡಿದು ಜನಕರಾಜ ರಾಮನ ಕೈಯಲ್ಲಿಡುವಾಗ ಇಯಂ ಸೀತಾ ಮಮ ಸುತ, ಮಮ ಶಬ್ದ ಹೇಳಿದ್ನಲ್ಲ. ಅಹಂಕಾರವನ್ನು ಗೆದ್ದರೆ ಮಮಕಾರ ಬಂಧಕ್ಕಾಗೋದಿಲ್ಲ, ಮಮಕಾರವನ್ನು ಗೆದ್ದರೆ ಅಹಂಕಾರ ಬಂಧಕ್ಕಾಗೋದಿಲ್ಲ. ಇದು ಎರಡೂ ಸೇರಿದರೆ ಪ್ರಾಣ ಸಂಕಟ. ರಾವಣ ಕುಂಭಕರ್ಣ ಸೇರಿದ ಹಾಗೆ. ಆದ್ದರಿಂದ ಇದು ಧನ್ಯತಾ ಭಾವದಿಂದ ಅಹಂ ವೇದ್ಮಿ. ಅಯ್ಯ ದಶರಥ, ಈ ರಾಮ ಯಾರು ಅಂತ ತಿಳಿಯೋದಕ್ಕೆ ನಾನೆಷ್ಟು ಪಾಡುಪಟ್ಟಿದ್ದೇನೆ ನಿಮ್ಮ ಗುರುವನ್ನು ಕೇಳಯ್ಯ. ನಿಮ್ಮ ಗುರುಗಳನ್ನು ನಾನು ಬ್ರಾಹ್ಮಣಾಧಮ ಅಂತ ತಿಳ್ಕೊಂಡು ಅವ್ರನ್ನ ಎಷ್ಟು ಬಗೆಯಿಂದ ಹಿಂಸೆ ಮಾಡಿದ್ದೇನೆ. ಋಗ್ವೇದದಲ್ಲಿ ವಿಶ್ವಾಮಿತ್ರ ಸರಸ್ವತಿ ಸೂಕ್ತಗಳು ಅಂತಿವೆ, ಘೋರ ಸೂಕ್ತಗಳು. ಆ ವಿಶ್ವಾಮಿತ್ರರು ಪೂರ್ವಾಶ್ರಮದಲ್ಲಿ ವಸಿಷ್ಠರನ್ನು ಎಷ್ಟು ತರಹ ಹಿಂಸೆ ಮಾಡಿದ್ರು ಅನ್ನೋದಕ್ಕೆ ನಾನು ಪುಸ್ತಕದಲ್ಲಿ ಬರೆದಿದ್ದೇನೆ. ವಸಿಷ್ಠ ವಿಶ್ವಾಮಿತ್ರ ಕೇಳಿ. ದುರ್ಗಾಚಾರ್ಯರು ನಿರುಕ್ತಕ್ಕೆ ಭಾಷ್ಯ ಬರೆಯುವಾಗ ನಾನು ವಸಿಷ್ಠ ಗೋತ್ರದವನು, ಇದಕ್ಕೆ ಭಾಷ್ಯ ಬರೆಯೋದಿಲ್ಲ ಅಂತ ಬರೆದಿದ್ದಾರೆ. ಸಿದ್ಧಿಯಾಗಿಬಿಡುತ್ತೆ ಮಂತ್ರ ಅದು. ವಸಿಷ್ಠ ಗೋತ್ರದವರು ಹಾಳಾಗಲಿ ಅಂತ ಶಾಪ ಕೊಟ್ಟಿದ್ದಾರೆ. ನಿರ್ನಾಮವಾಗಲಿ ವಂಶದವರು ಅಂತ ಆ ಮಂತ್ರವನ್ನು ಓದಬಾರದು ವಸಿಷ್ಠ ಗೋತ್ರದವರು. ಇದೆಲ್ಲ ಕೆಲವು ನಿಯಮಗಳಿವೆ. ಆ ವಸಿಷ್ಠರ ಮೇಲೆ ಎಷ್ಟು ಹಾಗೆತನ. ಸಾಮಾನ್ಯ ಮನುಷ್ಯನಿಗಿರಲಿ, ಒಬ್ಬ ದೊರೆ ಎಷ್ಟು ಬಗೆಯಿಂದ ಹಿಂಸೆ ಮಾಡಬಾರದು, ಅಷ್ಟು ಉಗ್ರವಾದ ದ್ವೇಷ. ಬೆತ್ತಲೆ ಹೆಣ್ಣು ಮಕ್ಕಳನ್ನೆಲ್ಲ ಅವರ ಆಶ್ರಮದ ಮೇಲೆ ಬಿಟ್ಟು, ಇವರು ಯಾತುಧಾನರಾಗಿದ್ದಾರೆ, ಮಾಟ ಮಾಡೋರು, ನಿಜವಾದ ಬ್ರಾಹ್ಮಣ ಅಲ್ಲ, ಅವನ ಕ್ಯಾರೆಕ್ಟರ್ ಇಲ್ಲ ಅಂತೆಲ್ಲ ಅಪಪ್ರಚಾರ ಮಾಡಿದರು. ಕಂಚಿ ಸ್ವಾಮಿಗಳ ಮೇಲೆ ಜಯಲಲಿತಾ ಮಾಡಿದ ಹಾಗೆ. ಥೇಟ್ ಅದೇ ಉದಾಹರಣೆ, ಬೇರೆ ಏನು ಕೊಡಲಿ ನಾನು. ಸಿಕ್ಕ ಹೆಂಗಸರಿಗೆಲ್ಲ ದುಡ್ಡು ಕೊಟ್ಟು ಇವರು ನನ್ನನ್ನು ಎಳೆದರು ವ್ಯವಹಾರಕ್ಕೆ ಅವ್ಯವಹಾರಕ್ಕೆ ಅಂತ ಹೀಗೆಲ್ಲ ಮಾಡಿದ್ರಲ್ಲ, ಅವ್ರು ಶಾಂತವಾಗಿದ್ದಾರೆ ಪಾಪ, ಸಮಚಿತ್ತತೆ ಕಳ್ಕೊಂಡಿಲ್ಲ. ಅವಶಿಷ್ಟರ ಗುಣ ಅದು. ಇವರು ಪ್ರಾಯಶಃ ರಾಜಕಾರಣಿಗೆ ಇಳಿಬಾರ್ದಾಗಿತ್ತೋ ಏನೋ, ಅವರೊಂದು ಸಣ್ಣ ತಪ್ಪು ಮಾಡಿದ್ದು ಅಂತ ಕಾಣುತ್ತೆ. ಆ ತಂಟೆಗೆ ಹೋಗಬಾರ್ದಾಗಿತ್ತು, ಮೊದಲೇ ಹೊಲಿಸೋದು, ಅದ್ರ ಮೇಲೆ ಕಲ್ಲು ಹಾಕೋದು. ವಸಿಷ್ಠರು ರಾಜಕಾರಣಕ್ಕೆ ಹೋಗಿರಲಿಲ್ಲ. ಘೋರ ಚರಿತ್ರೆ ಮುಂದೆ ಬರುತ್ತೆ ಅವರ ಕಥೆ. ಅಷ್ಟೆಲ್ಲ ಮಾಡಿ ಅವರದನ್ನೆಲ್ಲ ಸಹಿಸಿಕೊಂಡು ನೊಂದ ಬಾಯಿಂದ ಒಂದು ಶಾಪವನ್ನು ಹಾಕದೆ, ಅಯ್ಯ ದಶರಥ, ಆ ಮಹಾನುಭಾವರೇ ಕೊನೆಗೆ ನನ್ನನ್ನು ಬ್ರಹ್ಮರ್ಷಿ ಅಂತ ಒಪ್ಪಿಕೊಳ್ಳುವ ಮಟ್ಟಿಗೆ ಇವತ್ತು ಅವರ ಶಿಷ್ಯ ಪದವಿ ನಾನು ಅಂಗೀಕರಿಸಿದ ಮೇಲೆ, ಅವರ ಕೃಪೆಯಿಂದ ನನಗೆ ಗಾಯತ್ರಿ ಸಾಕ್ಷಾತ್ಕಾರ ಆದ ಮೇಲೆ ಈ ರಾಮ ಯಾರು ಅಂತ ಗೊತ್ತಾಯಿತು. ನನ್ನ ಮಹಿಮೆ ತಿಳಿಬೇಕಾದ್ರೆ ನಿನ್ನ ಗುರು ಮಹಿಮೆಯನ್ನು ಅರ್ಥ ಮಾಡಿಕೋ. ಅಹಂ ವೇದ್ಮಿ, ಅಹಂ ಬಹು ಗುರೂಪಾಸನೇನ ಲಬ್ಧ ಜ್ಞಾನ, ಯೋಗಬಲ ಸಾಕ್ಷಾತ್ಕೃತ ಪರಾವರ ತತ್ವಯಾಥಾತ್ಮ್ಯ, ಜಟಾವಲ್ಕಲಧಾರಿ ಗರ್ಭಭೂತ ತಪೋಧನಾ. ಋಷಿಗಳು ಹೇಳ್ತಾರೆ, ಗರ್ಭಭೂತ ತಪೋಧನಾ. ಪ್ರಭು ರಾಮಚಂದ್ರ, ನಾವೆಲ್ಲ ನಿನ್ನ ಗರ್ಭದಲ್ಲಿದ್ದ ಶಿಶುಗಳು ಎಂಬುದಾಗಿ. ಋಷಿಗಳಿಗೇನು ಜ್ಞಾನ? ಅವರೆಲ್ಲ ಭಗವಂತನ ಹೊಟ್ಟೆಯಲ್ಲಿ ಮಕ್ಕಳಿದ್ದಂತೆ. ದಶರಥ, ನೀ ತಿಳ್ಕೊಂಡಿದ್ದೀಯೇ ನಿನ್ನ ಗರ್ಭದ ಮಗು ರಾಮಚಂದ್ರ ಎಂಬುದಾಗಿ. ನಾನು ಜಟಾವಲ್ಕಲಧಾರಿ, ನೀನು ಸ್ವರ್ಣ ಕಿರೀಟಧಾರಿ. ನಾನು ಕೈಯಲ್ಲಿ ಹುಲ್ಲು ಹಾಕ್ಕೊಂಡವನು, ದರ್ಭೆ ಹಾಕ್ಕೊಂಡವನು, ನೀ ಕೈಯಲ್ಲಿ ಬಿಲ್ಲು ಹಿಡಿದಿರುವವನು. ನಿನಗೆಲ್ಲ ಗೊತ್ತಾಗಬೇಕು ರಾಮಚಂದ್ರ ಯಾರು ಎಂಬುದಾಗಿ. ಅಹಂ ವೇದ್ಮಿ, ವೇದ್ಮಿ ನಿಮ್ಗೆ ಯಾಕೆ ತಿಳಿಯಿತು? ನನ್ನ ಪ್ರಯತ್ನದಿಂದಲ್ಲ, ಅವನ ಕೃಪೆಯಿಂದ ಎಂಬುದಾಗಿ ಅನೇಕ ವೇದ ಮಂತ್ರಗಳ ಪ್ರಮಾಣ ಕೊಡ್ತಾರೆ. ಮಹಾತ್ಮಾನಂ ವೇದಾಹಂ ಏತಂ ಮಹಾತ್ಮಾನಂ. ಏತಂ ಇಲ್ಲಿದ್ದಾನೆ, ಪರಾತ್ಪರ ಪುರುಷ, ಮಹಾಪುರುಷ, ಎಲ್ಲಕ್ಕಿಂತ ದೊಡ್ಡವನಾಗಿರುವವನು, ಅವತಾರ ಪ್ರಯುಕ್ತ ವಿಶಿಷ್ಟ ಕಾಂತಿಯುಳ್ಳವನಾಗಿ ಸಣ್ಣ ಮಗುವಾಗಿ ನನಗೆ ನಿನಗೆ ಹತ್ತಿರದಲ್ಲಿ ಸಿಕ್ಕಿದ್ದಾನೆ ರಾಮಚಂದ್ರ. ಮಹಾತ್ಮಾನಂ ಪುರುಷಂ ರಾಮಂ ಸತ್ಯಪರಾಕ್ರಮಂ, ಪರತ್ವ ಸೌಲಭ್ಯ ಎರಡೂ ಗುಣವುಳ್ಳವನು. ತೇಜಸಾಂಹಿನ ವಯಸ್ಸಮೀಕ್ಷತೆ, ತೇಜಸ್ಸಿಗೆ ವಯಸ್ಸು ಅಂತರವಿಲ್ಲ. ಕಾಳಿದಾಸ ಇದೇ ಜಾಗದಲ್ಲಿ. ಜೀವಸ್ಯಾಪಿ ಆತ್ಮಾನಂ, ಆತ್ಮ ಅಂದರೆ ದೇಹ ಅಂತ ಒಂದರ್ಥ, 10 ಅರ್ಥಗಳಲ್ಲಿ. ಅದಕ್ಕೂ ಅಂತರಾತ್ಮನಾಗಿರುವವನು, ಮಹಾಸ್ವಭಾವವುಳ್ಳವನು, ಅವತಾರಕೃತ ಮಹಾಸ್ವಭಾವಯುಕ್ತಂ ಸವಶ್ರೇಯಾನ್ ಭವತಿ ಜಾಯಮಾನಃ. ಇಂಥ ರಾಮಚಂದ್ರನನ್ನು ಅಹಂ ವೇದ್ಯ ಸತ್ಯಪರಾಕ್ರಮಂ. ಸತ್ಯಪರಾಕ್ರಮ ಅಂದ್ರೇನು? ಸಾಮಾನ್ಯ ಅರ್ಥ, ಯುದ್ಧಕ್ಕೆ ಹೋದರೆ ನಾವಿಜಿತ್ಯ ನಿವರ್ತತೆ, ಶತ್ರುಗಳನ್ನು ಗೆದ್ದಲ್ಲದೆ ಊರಿಗೆ ಬರೋದಿಲ್ಲ. ರಾಮಚಂದ್ರ ಸೋತ ಎಂಬುವುದಿಲ್ಲ, ಅದು ಚಾರಿತ್ರಿಕ ಅರ್ಥ. ಅಥವಾ ಇವನದು ಪರಮಾರ್ಥ ಪರಾಕ್ರಮ, ಪರಮಾತ್ಮನ ಶಕ್ತಿ ತೇಜಸ್ಸು, ಅದರಲ್ಲಿ ಉಳಿದ ಎಲ್ಲ ತೇಜಸ್ಸುಗಳು ಮುಳುಗಿ ಹೋಗ್ತವೆ. ಪರಾನಾಕ್ರಮತಿ,
ಸತ್ಯಾತ್ ಪರಾನಾಕ್ರಮತಿ ಅಯತ್ನಕಾಲೇಪಿ ಶತ್ರುಭಯಂಕರ ಸುಖಸುಪ್ತ ಪರಂತಪಃ. ನಿದ್ದೆ ಮಾಡುವ ಕಾಲದಲ್ಲಿಯೂ ಶತ್ರುಗಳಿಗೆ ಭಯಂಕರ. ಕಾಕಾಸುರನಿಗೆ, ಮಾರೀಚನಿಗೆ ಅದೆಲ್ಲ ಮುಂದೆ ವರ್ಣನೆ ಮಾಡ್ತಾರೆ. ವಸಿಷ್ಠೋಪಿ ಅಪಿ ಶಬ್ದೇ, ಅಪಿ ಎನ್ನುವುದು ಅವನನ್ನೂ ಕೇಳು, ವಿರೋಧ ಅಂತ ಒಂದರ್ಥ. ಅವನಿಗೂ ನನಗೂ ಆಗ್ತಾ ಇರಲಿಲ್ಲ ಒಂದು ಕಾಲದಲ್ಲಿ. ನಾನು ಕಾರ್ಯವಶದಿಂದ ಏನೋ ಹೇಳ್ತೀನಿ ತಿಳ್ಕೊಬೇಡ. ಆಪ್ತವಾದವೇ ನಿಮಗೆ ಧರ್ಮಗುರು, ಅವನನ್ನು ಕೇಳು. ಅಸ್ಮದ್ ವಿರೋಧ್ಯಪಿ, ನಮ್ಮ ವಿರೋಧಿಯನ್ನು ಬೇಕಾದರೆ ಕೇಳು. ಸರಸ್ವತಿ ವಲ್ಲಭಪುತ್ರ ಯೋಗಸಿದ್ಧಜ್ಞಾನ ಯದ್ವಾಕ್ಯೇಣ ಅಹಂ ಬ್ರಹ್ಮರ್ಷಿ ಅಭವಂ. ಯಾರ ವಾಕ್ಯದಿಂದ ಬ್ರಹ್ಮರ್ಷಿ ಆದನೋ ಅವನನ್ನು ಬೇಕಾದರೆ ಕೇಳು. ರಾಜದ್ವಾರದಲ್ಲಿ ಯಾರ ಸಹಾಯ ಬೇಕಾದ್ರೂ ತಗೋಬೋದು ಅಂತ ಹೇಳ್ತಾರೆ. ಹಾಗಲ್ಲ, ಕಾರ್ಯವಾಸಿ ಅಲ್ಲ ನಾನು. ತಸ್ಯ ಧೀರಾ ಪರಿಜಾನಂತಿ ಯೋನಿಂ ಮರೀಚೀನಾಂ ಪದಮಿಚ್ಛಂತಿ ವೇದಸಃ. ಏನು ಗೋವಿಂದರಾಜಿ ವ್ಯಾಖ್ಯಾನದಲ್ಲಿ ವೇದ ವಾಕ್ಯಗಳೆಲ್ಲ ಪುಂಖಾನುಪುಂಖ ಉದಾಹರಣೆ ಕೊಟ್ಟಿದ್ದಾರೆ. ಪರಮಾತ್ಮ ತತ್ವ ಅರ್ಥ ಆಗಬೇಕಾದ್ರೆ ಗುರುಕೃಪೆ, ಅದರಿಂದ ಉಂಟಾದ ಧೀ ವಿಶೇಷ ಇದ್ದಲ್ಲದೆ ದೇವರ ಅರ್ಥ ಆಗೋದಿಲ್ಲ. ವಿಗ್ರಹ ರೂಪದಲ್ಲಿರ್ಬೋದು, ಅರ್ಚಾಮೂರ್ತಿ ರೂಪದಲ್ಲಿ, ಅಥವಾ ಪೂಜಾ ರೂಪದ ಯಾವುದೋ ಒಂದು ಸಂಕೇತ ರೂಪದಲ್ಲಿ, ಒಂದು ಚಿತ್ರಪಟ ರೂಪದಲ್ಲಿ, ಸಾಕ್ಷಾತ್ ಮನುಷ್ಯ ರೀತಿಯಲ್ಲಿ ಕಾಣುವ ಅವತಾರ ವಿಶಿಷ್ಟ ಸ್ವರೂಪದಲ್ಲಿ ಎಲ್ಲಿದ್ದರೂ ಗುರುಕೃಪೆ ಇಲ್ಲದೆ ಇದ್ದರೆ ಅವತಾರ ತತ್ವ ನಿಮಗೆ ಅರ್ಥ ಆಗೋದಿಲ್ಲ. ನಾಳೆ ಅವತಾರ ತತ್ವ ವಿಸ್ತಾರ ಮಾಡ್ತೇನೆ. ಮೊದಲ ದಿವಸನೇ ಹೇಳಬೇಕಾಗಿತ್ತು. ಮೊದಲೇ ಇಂಟ್ರೊಡಕ್ಷನ್ ಕೊಟ್ಟರೆ ಓಡಿ ಹೋಗಿಬಿಡ್ತೀರಿ ಅನ್ನೋ ಭಯದಿಂದ ಮೊದಲು ಹೇಳಲಿಲ್ಲ. ನಾಳೆ ಬೇಕಾದ್ರೆ ವಿಸ್ತಾರ ಮಾಡೋಣ. ಅಂಥ ಅವತಾರ ಪ್ರಸಿದ್ಧ ಆಚಾರ್ಯ ಪದವಿಯನ್ನು ಅಲಂಕರಿಸಿರ್ತಕ್ಕಂಥ ವಸಿಷ್ಠರನ್ನು ಕೇಳು. ಶಾಸ್ತ್ರದೃಷ್ಟ್ಯಾತೋಪದೇಶ ವಾಮದೇವವತ್, ವಾಮದೇವರನ್ನು ಕೇಳು. ತವ ಪ್ರಿಯಕರಾಹ, ನಿನಗೆ ಒಳ್ಳೆಯದನ್ನೇ ಮಾಡ್ತಕ್ಕವರು, ಅವ್ರ ಮಾತನ್ನಾರು ಕೇಳಬೇಕು. ಎಲ್ಲವೂ ತಪಸ್ಸಿದ್ಧ ತಾನ್ ಏಕೈಕಶಃ ರಹಸ್ಯ ಪೃಷ್ಠ. ಒಬ್ಬೊಬ್ಬರನ್ನ ಕೇಳು, ಬ್ಯಾಲೆಟ್ ಹಾಕಿ ಕೇಳು. ಅವರೆಲ್ಲ ಒಪ್ಪಿದರೆ ಆಮೇಲೆ ನನ್ನ ಜೊತೆ ಕಳಿಸು ಅಂತ ಹೇಳ್ತಾ ಇರುವಾಗ, ನಚಪುತ್ರಗತಂ ಸ್ನೇಹಂ ಕರ್ತುಮರ್ಹಸಿ ಪಾರ್ಥಿವ. ನನ್ನ ಮಗ ಅಂತ ಅಭಿಮಾನವನ್ನು ಮಾಡಬೇಡ ವ್ಯರ್ಥವಾಗಿ. ಇದರಿಂದ ಲೋಕಕ್ಕೂ ಹಾನಿ, ನಿನಗೂ ಹಾನಿ ಎಂದರು. ನನ್ನ ಮಗ ಅಂತ ನೀನು ತಿಳ್ಕೊಂಡ್ರೆ ನಿನ್ನ ಮನೆಯಲ್ಲಿ ಅವತಾರ ಮಾಡಿದ್ದು ನಿನಗೆ ವ್ಯರ್ಥವಾಗುತ್ತೆ, ರಾಮತತ್ವ ಅರ್ಥ ಆಗೋದಿಲ್ಲ. ಎರಡನೇದು, ನೀನು ಅವನನ್ನು ಕಟ್ಟಿ ಹಾಕೋದ್ರೆ ಸಾಧ್ಯವಿಲ್ಲ, ಲೋಕಕ್ಕಾಗುತ್ತೆ, ಕೆಲಸ ಭಂಗವಾಗುತ್ತೆ. ಆದ್ದರಿಂದ ದಯವಿಟ್ಟು ಕಳಿಸಿಕೊಡು ಅಂತ ಕೇಳುವಾಗ ಈ ಮಾತೇ ಅರ್ಥ ಆಗಲಿಲ್ಲ ದಶರಥನಿಗೆ. ಏನೇನೋ ಹೇಳ್ತಾನೆ. ಆ ವಾಕ್ಯಗಳು ಒಂದಕ್ಕೆ ಮೇಲೆ ಒಂದಕ್ಕೆ ಅವನು ಮಾಡ್ತಕ್ಕಂಥ ವಾದಗಳಲ್ಲಿ ದಶರಥ ಎಷ್ಟು ಶೋಚನೀಯ ಅಂತ ತಮಗೆ ಗೊತ್ತಾಗುತ್ತೆ. ಆಮೇಲೆ ವಸಿಷ್ಠ ವಾಕ್ಯದಂತೆ ಕಳಿಸ್ಕೊಡ್ತಾನೆ ಅನ್ನೋದು ಮುಂದಿನ ಭಾಗ. ಅಲ್ಲಿ ಮಂಗಳಾಶಾಸ್ತ್ರ ಮಾಡ್ತೇನೆ ಇವತ್ತು. ನಾಳೆ ದಶರಥನ ವೃತ್ತ ಅಂತ ಇನ್ನಷ್ಟು ಅವನು ಕೊಡತಕ್ಕ ಉತ್ತರದಲ್ಲಿ ಅವನ ದುಗುಡ, ರಾಮತತ್ವ ಅರ್ಥ ಆಗದೆ ಇರುವವನು ದುಗುಡ ಏನಿದೆ ಗೊತ್ತಾಗುತ್ತೆ. ಮಂಗಳವನ್ನು ಮಾಡೋಣ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಮಂಗಳಾಶಾಸನಪರೈರ್ಮದಾಚಾರ್ಯ ಪುರೋಗಮೈ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ. ಗೋಬ್ರಾಹ್ಮಣೇಭ್ಯಃ ಶುಭೋಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಮಂಗಳಂ ಮಂಗಳಂ ಮಂಗಳಂ. ನಿತ್ಯಶ್ರೀರ್ನಿತ್ಯಮಂಗಳಂ.